ಆಯ ನಮಃ. ಜಗಜ್ಯೋತಿ ಭಕ್ತಿ ಭಂಡಾರಿ ಬಸವಣ್ಣನವರ ದಿವ್ಯಪಾದ ಪದ್ಮಗಳಿಗೆ ಭಕ್ತಿಯಿಂದ ಹಣೆಮಣೆದು ಎಲ್ಲ ಶಿವಶರಣರ ಪವಿತ್ರ ಚರಣಗಳಿಗೆ ವಂದಿಸಿ, ಸುಕ್ಷೇತ್ರ ಬೀಳೂರಿನ ಅಧಿದೈವ ಶಕ್ತಿ ಕೇಂದ್ರ ಕಾಲಭೈರವನಾಥನ ದಿವ್ಯ ಸನ್ನಿಧಿಗೆ ಭಕ್ತಿಯಿಂದ ನಮಿಸಿ, ನಮ್ಮೆಲ್ಲರ ಆರಾಧ್ಯರು ಪರಮ ಪೂಜ್ಯರು ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ರಾಜಯೋಗಿ ಗುರುಬಸವ ಮಹಾಶಿವಯೋಗಿಗಳವರ ದಿವ್ಯ ಚರಣಗಳಿಗೆ ಭಕ್ತಿಯಿಂದ ನಮಿಸಿ, ಪರಮ ಪೂಜ್ಯರಾದ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಚನ್ನಬಸವ ಮಹಾಶಿವಯೋಗಿಗಳವರ ದಿವ್ಯ ಚರಣಗಳಿಗೂ ಭಕ್ತಿಯಿಂದ ಹಣೆಮಣೆದು, ಅನುಭಾವ ವೇದಿಕೆಯ ದಿವ್ಯ ಸಾನ್ನಿಧ್ಯ ವಹಿಸಿರುವ ಮಾತೃ ಹೃದಯಗಳು, ಶ್ರೇಷ್ಠ ಗುರುಸೇವಾ ದುರಂಧರರು, ಆತ್ಮೀಯರಾದಂತಹ ಪರಮ ಪೂಜ್ಯ ಸಿದ್ಧಪ್ರಸಾದ ಮಹಾಸ್ವಾಮೀಜಿಯವರ ಚರಣಗಳಿಗೂ ವಂದಿಸಿ, ಸಂಗೀತ ಬಳಗದಕ್ಕೂ ಶ್ರೇಷ್ಠ ಗವಾಯಿಗಳಾದಂತಹ ಸಿದ್ಧಾರೂಢ ಅವರಳ್ಳಿಯವರಲ್ಲಿಯೂ ಹಾಗೂ ತಬಲಾ ವಾದಕರಲ್ಲಿಯೂ ಶ್ರದ್ಧೆಯಿಂದ ಆಗಮಿಸಿದಂಥ ತಮ್ಮೆಲ್ಲರಿಗೂ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ನಾವು ನೋಡ್ತಾ ಇರುವುದು ಶರಣರ ಜೀವನ ದರ್ಶನ. ಯಾರ ಜೀವನ ನಮಗೆಲ್ಲ ಆದರ್ಶ, ನಾವು ಯಾರಂತೆ ಬದುಕಬೇಕು, ನಮ್ಮ ಜೀವನ ಉತ್ಕೃಷ್ಟವಾಗಬೇಕಾದರೆ ಅತ್ಯಂತ ಮಹೋನ್ನತವಾದಂತಹ ಫಲವನ್ನು ಕೊಡಬೇಕಾದರೆ ನಾವು ಯಾರನ್ನು ಅನುಸರಿಸಬೇಕು, ಯಾರು ದೊಡ್ಡವರೋ ಅವರನ್ನು ಅನುಸರಿಸಬೇಕು. ಹಾಗಾದರೆ ಯಾರು ದೊಡ್ಡವರು? ಯಾರ ಮನಸ್ಸಿನಲ್ಲಿ ಯಾವುದೇ ರೀತಿಯಾದಂಥ ಆಸೆಗಳಿಲ್ಲವೋ ಅವರು ದೊಡ್ಡವರು. ಯಾರ ಮನಸ್ಸು ಅತ್ಯಂತ ಸ್ವಚ್ಛವಾಗಿದೆಯೋ ಅಂಥವರೇ ಜಗತ್ತಿನಲ್ಲಿ ಎಲ್ಲರಿಗಿಂತಲೂ ದೊಡ್ಡವರು. ಶ್ರೀಮಂತನ ಮನಸ್ಸು ಹೊಲಸಾಗುತ್ತದೆ, ಅಧಿಕಾರಿಯ ಮನಸ್ಸು ಹೊಲಸಾಗುತ್ತದೆ, ಶಕ್ತಿವಂತನ ಮನಸ್ಸು ಹೊಲಸಾಗುತ್ತದೆ, ಪ್ರತಿಭಾವಂತ ವಿದ್ಯಾವಂತ ವಿಜ್ಞಾನಿ ಯಾರಿದ್ದರೂ ಸರಿ, ಎಲ್ಲರ ಮನಸ್ಸುಗಳು ಒಂದಿಲ್ಲ ಒಂದು ರೀತಿಯಿಂದ ಮಲಿನ ಆಗುತ್ತವೆ. ಆದ್ದರಿಂದ ಇವರೆಲ್ಲರೂ ಅವರವರ ಕ್ಷೇತ್ರದಲ್ಲಿ ದೊಡ್ಡವರೇ ಹೊರತು ನಿಜವಾದ ಅರ್ಥದಲ್ಲಿ ಇಡೀ ಜಗತ್ತಿಗೆ ಹಿರಿಯರ್ಯಾರು ಅಂದರೆ ಒಬ್ಬರು ಮಹಾತ್ಮರು ಮಾತ್ರ. ಯಾಕೆ ಅವರು ದೊಡ್ಡವರು? ಅವರಲ್ಲಿ ಭೇದ ಭಾವನಾ ಅನ್ನುವಂಥದ್ದು ಇರುವುದಿಲ್ಲ, ಅದಕ್ಕೆ ಅವರು ದೊಡ್ಡವರು. ನಾವು ಎಷ್ಟೇ ದೊಡ್ಡವರಂತ ಅನಿಸ್ಕೊಂಡ್ರೂ ಕೂಡ ನಮ್ಮದು ಮತ್ತೆ ಇವರು ನಮ್ಮವರಲ್ಲ, ಇವರು ನಮ್ಮವರು ಅಂತಂತೀವಿ ನಾವು. ಇವರು ನಮಗೆ ಬೇಕಾದವರು, ಇವರು ಬೇಡಾದವರು ಅಂತಂತೀವಿ. ಆದರೆ ಮಹಾತ್ಮರು ಮಾತ್ರ ಹಾಗಲ್ಲ, ಇಡೀ ಜಗತ್ತನ್ನೇ ತನ್ನಂತೆ ನೋಡ್ತಾರೆ. ಇಡೀ ಜಗತ್ತಿನ ಎಲ್ಲ ಜೀವರಾಶಿಗಳಿಗೂ ಲೇಸನೇ ಬಯಸ್ತಾರೆ. ಅದಕ್ಕವರು ದೊಡ್ಡವರು.
ಹಿರಿತನ ಅನ್ನುವಂಥದ್ದು ಮನಸ್ಸಿನ ಸ್ವಚ್ಛತೆಯಿಂದ ಬರ್ತದನೇ ಹೊರತು ವಯಸ್ಸಿನಿಂದ ಬರುವುದಿಲ್ಲ. ವಯಸ್ಸಿನಿಂದ ಬರುವಂಥ ಹಿರಿತನಕ್ಕೆ ಒಂದು ಸೀಮೆ ಅದ, ಒಂದು ಮಿತಿ ಅದ, ಪರಿಮಿತಿ ಅದ. ಆದರೆ ಅನುಭಾವದಿಂದ ಬರುವಂತಹ ಹಿರಿತನಕ್ಕೆ ವಯಸ್ಸಿನ ಮಿತಿ ಇಲ್ಲ. ಅಕ್ಕ ಮಹಾದೇವಿಯ ವಯಸ್ಸು ಕೇವಲ 25ರಿಂದ 30. ಅಷ್ಟ ವಯಸ್ಸಿನಲ್ಲಿ ಇಡೀ ಜಗತ್ತಿನ ಎಲ್ಲ ಜ್ಞಾನಿಗಳ, ಶ್ರೇಷ್ಠ ಜ್ಞಾನಿಗಳ, ಅನುಭಾವಿಗಳ ಸಾಲಿನಲ್ಲಿ ಅಕ್ಕ ಮಹಾದೇವಿಯ ಸ್ಥಾನ. ಚನ್ನಬಸವಣ್ಣನವರು ವಯಸ್ಸಿನಲ್ಲಿ ಬಹಳ ಸಣ್ಣವರು. ಆದರೆ ಎಲ್ಲ ಶಿವಶರಣರ ವಚನಗಳ ಮೌಲ್ಯಮಾಪನ ಮಾಡಿ ಯಾವ ಮಾತಿನಲ್ಲಿ ಎಷ್ಟು ತಾಕತ್ತದ ಅಂತ ಅಳದ ತೂಗಿ ಅದನ್ನು ಬರೆದಿಡ್ತಿದ್ರು ಯಾರು ಅಂದ್ರೆ ಚನ್ನಬಸವಣ್ಣನವರು. ಇದು ಸಾಮಾನ್ಯ ಕೆಲಸ ಅಲ್ಲ. ಯಾರ ಮಾತಿಗೆ ಎಷ್ಟು ಬೆಲೆ ಅದ, ಎಷ್ಟು ವಜನದ ಆ ಮಾತು, ಇದನ್ನು ಹೇಳಬೇಕಲ್ಲ. ತಿಳಿಲಾರ್ದವ್ರಿಗೆ ಹೇಳಲಿಕ್ಕಾಗುವುದಿಲ್ಲ, ತಿಳಿದಂಥವರೇ ಹೇಳಬೇಕು. ಅದು ಕೂಡ 80-90 ವರ್ಷದ ಹಿರಿಯರೆಲ್ಲ ಶರಣರಿದ್ದರು. ಅವರು ಬರೆದಂತಹ ಮಾತುಗಳು, ಈ ಮಾತುಗಳು ಸರಿ ಅದಾವು, ಈ ಮಾತುಗಳು ಸರಿ ಇಲ್ಲ ಅಂಥೇಳಿ ನಿರ್ಣಯ ಕೊಡುವಂಥ ಒಬ್ಬ ಮಹಾ ತಪಸ್ವಿ ಯಾರು ಅಂದರೆ ಚನ್ನಬಸವಣ್ಣ. ಒಂದು ಬೆಂಕಿಯ ಕಿಡಿ ಬಹಳ ಸಾಣದಿರಬಹುದು, ಆದರೆ ಇಡೀ ಜಗತ್ತನ್ನೇ ಬೆಳಗಿಸುವಂಥ ಒಂದು ಬೆಳಕ ಆ ಕಿಡಿಯಲ್ಲಿ ಅಡಗಿರ್ತದೆ. ಆಗ ಯಾರು ದೊಡ್ಡವರು? ಶ್ರೀಮಂತರು ದೊಡ್ಡವರೇ? ಅವರು ದೊಡ್ಡವರಲ್ಲ. ಯಾಕೆ ಅಂದ್ರೆ ಅವರು ಬಡವರನ್ನು ಹಚ್ಕೊಳ್ಳುವುದಿಲ್ಲ, ತಮ್ಮಂಗ ನೋಡುವುದಿಲ್ಲ. ಇನ್ನು ಶಕ್ತಿವಂತರು, ಯಾರ್ಯಾರಿಗೆ ಶಕ್ತಿ ಇಲ್ಲ, ದುರ್ಬಲದಾರಲ್ಲ, ಅವರನ್ನೆಲ್ಲ ಕಡೆಗಣಿಸಿ ಬಿಡ್ತಾರವರು. ಅಧಿಕಾರಸ್ಥರು ತಮ್ಮ ಕೈಯಲ್ಲಿ ಅಧಿಕಾರದ ಅಂತ ಏನು ಬೇಕಾದರೂ ಮಾಡ್ಕೋತ ಹೋಗ್ತಾರೆ. ಆದ್ದರಿಂದ ಇವರು ಯಾರೂ ದೊಡ್ಡವರಲ್ಲ. ನಿಜವಾಗಿ ದೊಡ್ಡವರು ಯಾರಿಗೆ ಅಂತ ಕರೀತಾರಂದ್ರೆ, ಯಾರ ಮನಸ್ಸು ಅತ್ಯಂತ ಸ್ವಚ್ಛವಾಗಿದೆಯೋ, ಯಾರ ಮನಸ್ಸಿನಲ್ಲಿ ಪರಮಾತ್ಮನ ಸದಾಕಾಲ ವಾಸ ಇದೆಯೋ ಅವರೇ ದೊಡ್ಡವರು. ಶಿವಶರಣರು ಎಲ್ಲರಿಗಿಂತ ದೊಡ್ಡವರು. ನಮಗ ಶರಣರು ಅನ್ನುವಂಥ ಪದ ಬಳಕೆ ಆಗುವುದಿಲ್ಲ. ಯಾಕೆ ಅಂದ್ರೆ ನಾವು ನಿಜವಾಗಿಯೂ ನಾವು ಕೂಡ ಒಂದಕ್ಕೆ ತಲೆಬಾಗಿದಂಥವರೇ. ಯಾವ್ಯಾವುದಕ್ಕೆ ತಲೆಬಾಗಿದ್ದೀವಿ? ರೊಕ್ಕಕ್ಕೆ ತಲೆಬಾಗಿದಂತಹ ಜನ ಕೋಟಿ ಕೋಟಿ ಈ ಜಗತ್ತಿನಲ್ಲಿ. ಅಧಿಕಾರಕ್ಕೆ ತಲೆಬಾಗಿದಂತಹ ಜನರು ಕೋಟ್ಯಾಂತರ ಜನ ಸಿಗ್ತಾರೆ. ಹೆಂಡತಿ, ಮಕ್ಕಳು, ಪತಿ, ಪ್ರಪಂಚ, ಬಂಧು ಬಳಗ ಅಂತ ಅವರಿಗೆ ತಲೆಬಾಗಿದಂಥವರು ಕೋಟ್ಯಾಂತರ ಜನ ಸಿಗ್ತಾರೆ. ಕೀರ್ತಿ, ವಾರ್ತೆ, ಮಾನ ಮರ್ಯಾದೆಗಳಿಗಾಗಿ ಮನಸೋತು ತಲೆಬಾಗಿದಂಥವರು ಕೋಟ್ಯಾಂತರ ಜನ ಸಿಗ್ತಾರೆ. ಆದರೆ ಇಡೀ ಜಗತ್ತನ್ನೇ ಸೃಷ್ಟಿ ಮಾಡಿ ಇಡೀ ವಿಶ್ವವನ್ನೇ ಪಾಲಿಸುವಂಥ ಒಂದು ಮಹಾಶಕ್ತಿಗೆ ಯಾರು ಶರಣಾಗ್ತಾರಲ್ಲ, ತಲೆ ಬಾಗ್ತಾರಲ್ಲ, ಅಂಥವರಿಗೆ ಶರಣರು ಅಂತ ಕರೀತಾರೆ. ಅವರು ತಲೆಬಾಗಿದ್ದು ಯಾರಿಗೆ? ಸಾಮಾನ್ಯರಿಗಲ್ಲ, ಪರಮಾತ್ಮನಿಗೆ, ವಿಶ್ವಶಕ್ತಿಗೆ ತಲೆಬಾಗಿದರು. ಅಂತಹ ಶಿವಶರಣರು ಯಾವ ಮಾತುಗಳನ್ನು ಹೇಳಿದರೋ ಅವು ನಮ್ಮ ಜೀವನಕ್ಕೆ ದಾರಿ ತೋರಿಸುವಂಥವು. ಯಾರ ಮಾತುಗಳನ್ನು ನಾವು ಕೇಳಬೇಕು ಅಂದ್ರೆ ಅನುಭಾವಿಗಳ ಮಾತುಗಳನ್ನು ಕೇಳಬೇಕು. ಅನುಭಾವಿಗಳು ಅಂದರೆ ಬಹಳ ದೊಡ್ಡವರವರು. ಇಡೀ ಜೀವನದ ಸಾರ ಸರ್ವಸ್ವವನ್ನು ಎರಡೆರಡು ಮಾತುಗಳಲ್ಲೇ ಹೇಳಿಬಿಡ್ತಾರೆ.
ಎನ್ನ ನಡೆಯೊಂದು ಪರಿ ಎನ್ನ ನುಡಿಯೊಂದು ಪರಿ, ಎನ್ನೊಳಗೇನೂ ಶುದ್ಧವಿಲ್ಲ ನೋಡಯ್ಯ, ನುಡಿಗೆ ತಕ್ಕ ನಡೆಯ ಕಂಡಡೆ ಕೂಡಲ ಸಂಗಮ ದೇವನು ಒಳಗಿಪ್ಪನಯ್ಯ ಅಂತ ಬಸವಣ್ಣವ್ರು ಹೇಳಿದರು. ಇದು ಒಂದ ವಚನ ನಾವು ಸರಿಯಾಗಿ ಪಾಲಿಸಿದೆವು ಅಂದರೂ ಸಾಕು, ದೇವರ ದರ್ಶನ ಆಗಿಬಿಡ್ತದೆ. ಎಷ್ಟು ಸಣ್ಣ ಮಾತು, ಇದೇನು ನೆನಪಿಟ್ಟುಕೊಳ್ಳೋಕ್ಕೂ ತ್ರಾಸಿಲ್ಲ ಯಾರಿಗೂ. ಎನ್ನ ನಡೆಯೊಂದು ಪರಿ ಎನ್ನ ನುಡಿಯೊಂದು ಪರಿ, ನಮ್ಮ ಕುರಿತು ಹೇಳ್ತಾ ಇದ್ದಾರೆ ಅವರು. ನಾವು ಮಾತಾಡ್ತೀವಿ ಒಂದು, ಬದುಕ್ತೀವಿ ಒಂದು. ಮಾತಾಡ್ತೀವೇನೋ, ನಾನು ಇಂಥ ಕೆಲಸ ಮಾಡ್ತೀನಿ ಅಂತ ಮಾತಾಡ್ತೀವಿ, ಮಾಡೋದು ಆ ಕೆಲಸ ಮಾಡಂಗಿಲ್ಲ, ಬರೀ ಮಾತಿನಲ್ಲೇ ಅದು. ನಾನು ಇವತ್ತಿನಿಂದ ಸುಳ್ಳು ಹೇಳುವುದಿಲ್ಲ ಅಂತ ಮಾತಾಡ್ತೀವಿ, ಕೃತಿಯಲ್ಲಿ ಮಾತ್ರ ಅದು ಬರುವುದಿಲ್ಲ. ಹೆಸರು ಸತ್ಯಪ್ಪ, ಇರುವುದು ಸುಳ್ಳಪ್ಪ. ಹಿಂಗಾದ್ರೆ ಅದಕ್ಕೆ ಅವ್ರು ಹೇಳಿದರು, ಎನ್ನ ನಡೆಯೊಂದು ಪರಿ ಎನ್ನ ನುಡಿಯೊಂದು ಪರಿ. ಎರಡು ಜೀವನದಲ್ಲಿ ಬಹಳ ಮಹತ್ವದ್ದು. ಒಂದು ನುಡಿ ಇರ್ತದೆ, ಇನ್ನೊಂದು ನಡೆ ಇರ್ತದೆ. ಇವು ಎರಡಕ್ಕೂ ಅಂತರ ಇರಲಾರ್ದಂಗೆ ಯಾವ ವ್ಯಕ್ತಿ ಇರ್ತಾನಲ್ಲ ಅವನೇ ಸಂತ. ಅವರು ಏನು ಮಾತಾಡ್ತಾರಲ್ಲ ಹಂಗೆ ನಡೀತಾರೆ. ನಾವು ಮಾತಿಗೆ ನಮಗೆ ಏನೂ ಸಂಬಂಧ ಇಲ್ಲ. ಮಾತು ಜತ್ತಿ ಒಳಗಿರ್ತದೆ, ನಾವು ಬೆಳ್ಳೂರಾಗಿರ್ತೀವಿ. ಅಂದ್ರೆ ಅದಕ್ಕೆ ನಮಗೆ ಇಷ್ಟು ಅಂತರ ಐತೆ ಅಂತ. ಈಗ ಕೆಲವೊಬ್ಬರು ರಾಜಕಾರಣಿಗಳು ಮಾತಾಡ್ತಾರೆ, 5 ವರ್ಷದಲ್ಲಿ ನಿಮ್ಮ ಬೆಳ್ಳೂರು ಊರಿಗೆ ಏನು ಬೇಕು ಎಲ್ಲ ಮಾಡಿಬಿಡ್ತೀವಿ. ನೀರಂದ್ರೆ ನೀರು, ಕರೆಂಟ್ ಅಂದ್ರೆ ಕರೆಂಟ್, ಶಾಲೆ ಅಂದ್ರೆ ಶಾಲೆ, ಏನಂತೀರಿ ಎಲ್ಲ ನನ್ನ ಕೈಯಾಗ ಅಧಿಕಾರ ಕೊಟ್ಟು ನೋಡ್ರಿ, ಇದನ್ನೆಲ್ಲ ಮಾಡಿಬಿಡ್ತೀನಿ ಅಂತ ಹೇಳ್ತಾರೆ. 5 ವರ್ಷ ಆದ ಬಳಿಕ ಮತ್ತೆ ಬಂದು ಅದ ಮಾತು ಹೇಳ್ತಾರೆ ಅವರು. ಯಾಕೆ ಅಂದ್ರೆ ನುಡ್ದಂಗೆ ನಡೆಯಂಗಿಲ್ಲ ಅಂತ. ಅದಕ್ಕೆ ಅವರಿಗೆ ರಾಜಕೀಯ ವ್ಯಕ್ತಿಗಳು ಅಂತ ಕರೆದರೆ ಹೊರತು ಸಂತರು ಅನ್ನುವಂಥ ಪವಿತ್ರ ಶಬ್ದ ಬಳಸಲಿಲ್ಲ. ನಾವೆಲ್ಲ ಪರೀಕ್ಷೆ ಮಾಡ್ಕೋತ ಹೋಗ್ಬೇಕು ನಮ್ಮ ಜೀವನ. ಏನು ಮಾತಾಡ್ತೀವಿ, ಏನು ಹೆಂಗೆ ನಡೀತೀವಿ, ಇಷ್ಟ ಸಾಕು. ಒಬ್ಬರು ಶರಣರಾಗ್ಲಕ್ಕೇನು ಭಾಳ ಅಭ್ಯಾಸ ಮಾಡಬೇಕಾಗಿಲ್ಲ. ಒಬ್ಬ ಹಳ್ಳಿ ಮನುಷ್ಯ, ಒಬ್ಬ ಒಕ್ಕಲಿಗ, ಒಬ್ಬ ರೈತ, ಒಬ್ಬ ತಾಯಿ ಏನೂ ಅಭ್ಯಾಸ ಮಾಡಬೇಕಾಗಿಲ್ಲ. ಅವರು ಮನೆಯಲ್ಲೇ ಇರಲಿ, ದಿನಂಪ್ರತಿ ಅದೇ ಕೆಲಸಗಳನ್ನು ಮಾಡಿಕೊಂಡಿರಲಿ. ಆದರೆ ಇಷ್ಟೆರಡು ದಿನಂಪ್ರತಿ ಪರೀಕ್ಷೆ ಮಾಡ್ಕೋತಿರಬೇಕು. ನಾವು ಏನು ಮಾತಾಡಿದ್ದೀವಿ, ಹೆಂಗೆ ನಡೆದೀವಿ. ಇನ್ನೊಬ್ಬರ ಪರೀಕ್ಷೆ ಮಾಡೋದಲ್ಲ, ನಮ್ಮ ಪರೀಕ್ಷೆ ನಾವೇ ಮಾಡ್ಕೋಬೇಕು. ಆವಾಗ ಗೊತ್ತಾಗ್ತದ ನಾವು ಇನ್ನೂ ದೇವರಿಗೆ ಎಷ್ಟು ಸಮೀಪದೀವಿ, ಎಷ್ಟು ದೂರದೀವಿ ಅಂತ ಗೊತ್ತಾಗ್ತದೆ. ಎನ್ನ ನಡೆಯೊಂದು ಪರಿ ಎನ್ನ ನುಡಿಯೊಂದು ಪರಿ, ಎನ್ನೊಳಗೆ ಏನೂ ಶುದ್ಧವಿಲ್ಲ ನೋಡಯ್ಯ. ವಿಚಾರ ಮಾಡಿ ನೋಡಿದ್ರೆ ಶುದ್ಧತಾ ಅಂತ ಎಲ್ಲದ ನಮ್ಮಲ್ಲಿ. ಮ್ಯಾಲ ಬಹಳ ಚಂದ ಕಾಣ್ತಿರ್ಬೋದು, ಕೆಲವೊಬ್ಬರ ಮಾತುಗಳು ಬಹಳ ಬೆಲ್ಲದಂಗಿರ್ತಾವೆ. ಅವರ ಮನಸ್ಸನ್ನು ಹೊಕ್ಕ ನೋಡಿದ್ರೆ ಒಳಗೆ ಹಾಲಾಹಲ ವಿಷ ತುಂಬಿರ್ತದೆ. ಇಂಥವ್ರನ್ನ ತಗೊಂಡು ಏನು ಮಾಡೋದು? ವಾಕು ಪಾಕವಾದರೇನು ಮನಪಾಕವಾಗದನ್ನಕ್ಕರ ಅಂತ ಪ್ರಭುದೇವರು ಹೇಳ್ತಾರೆ. ಮಾತು ಹೆಂಗೆ ಆಡ್ತಾನಂದ್ರೆ ಗ್ವಾಡೆ ಸಹಿತ ತಲೆ ಎಳಗಾಡಿಸ್ಬೇಕು, ಹಂಗೆ ಮಾತಾಡ್ತಾನೆ. ಮಾರಲಾರದಂಥ ವಸ್ತುವನ್ನು ಒಬ್ಬ ಚಲೋ ವ್ಯಾಪಾರಿ ಕೈಯಾಗ ಕೊಟ್ಟರೆ ಕೊಳತ ಕಾಯಿಪಲ್ಯ ಸಹಿತ ಮಾರಿ ಬರ್ತಾನವ, ಅಷ್ಟು ಚಂದ ಮಾತು ಹೇಳ್ತಾನೆ. ಆದ್ರೆ ನಡಿಬೇಕಲ್ಲ. ಒಬ್ಬ ರೈತಗೆ ಚಲೋ ತಂಗಿ ಮಾತಾಡ್ಲಕ್ಕೆ ಬರೋದಿಲ್ಲ, ಆದ್ರೆ ಅವ ಸುಳ್ಳು ಹೇಳಂಗಿಲ್ಲ, ಸರಿಯಾಗಿ ನಡೀತಾನಲ್ಲ, ಅದಕ್ಕೆ ದೇವರ ರೈತರನ್ನು ಮೆಚ್ಚುಗೋತಾನೆ ಹೊರತು ವ್ಯಾಪಾರಿಗಳನ್ನು ಮೆಚ್ಚುಕೊಳ್ಳೋದಿಲ್ಲ.
ಇವನ ಕೈಯಾಗ ತಕ್ಕಡಿರ್ಬೋದು. ತಕ್ಕಡಿ ಏನು ಮಾಡ್ತದ, ಒಮ್ಮೆ ಈ ಕಡೆ ಹೊಳತತಿ, ಒಮ್ಮೆ ಈ ಕಡೆ ಹೊಳತತಿ. ಹಂಗೆ ವ್ಯಾಪಾರಿಯ ಮನಸ್ಸ ಒಮ್ಮೆ ಹಿಂಗಾಗ್ತದ, ಒಮ್ಮೆ ಹಿಂಗಾಗ್ತದ. ಆದರೆ ಒಬ್ಬ ರೈತನ ಮನಸ್ಸು ಒಮ್ಮೇನು ಹೆಗಲ ಮ್ಯಾಲ ಅವ ನೇಗಿಲ ಹಾಕಿರ್ತಾನ, ಎಂದಿಗೂ ಕೂಡ ಅದು ಹಿಂಗೂ ಆಗುವುದಿಲ್ಲ, ಹಿಂಗೂ ಆಗುವುದಿಲ್ಲ. ಭೂಮಿ ಹೆಂಗದನೋ ಹಂಗ ಆಗ್ತದ, ಅಲ್ಲಿ ಸುಳ್ಳಿಲ್ಲ. ಅದಕ್ಕೆ ದೇವರು ಯಾರಿಗಾದರೂ ಬಹಳ ಬೇಗನೆ ಒಲಿಯಾವಿದ್ದಂದ್ರೆ ಈ ಜಗತ್ತಿನಲ್ಲಿ ಒಬ್ಬ ರೈತನಿಗೆ ಒಲಿತಾನ ಅಂತ ಹೇಳ್ಬೋದು. ಏನೂ ಒಳಗೆ ಹೊಲಸಿಲ್ಲ, ಅವರಿಗೆ ಸುಳ್ಳು ಕಲಿಸ್ಲಾಕ ಹೋದ್ರೂ ಸುಳ್ಳು ಅವರಿಗೆ ಬರಂಗಿಲ್ಲ. ರೈತರಿಗೆ ಅಷ್ಟು ಸ್ವಚ್ಛ ಇರ್ತಾರೆ. ಎನ್ನೊಳಗೇನೂ ಶುದ್ಧವಿಲ್ಲ ನೋಡಯ್ಯ, ನುಡಿಗೆ ತಕ್ಕ ನಡೆಯ ಕಂಡಡೆ ಕೂಡಲ ಸಂಗಮ ದೇವನು ಒಳಗಿಪ್ಪನಯ್ಯ. ಇದೊಂದು ಅಂತಿಮ ಮಾತು. ನುಡಿಗೆ ತಕ್ಕ ನಡೆಯ ಕಂಡಡೆ, ಏನು ಮಾತಾಡ್ತಾನಲ್ಲ ಹಂಗ ಜರ್ ನಡ್ಕೊಂಡ ಅಂದ್ರೆ ಅವನ ಒಳಗನ ಪರಮಾತ್ಮ ಅದಾನ ಅಂತ ಹೇಳಿದರು ಬಸವಣ್ಣವರು. ಇದಕ್ಕಿಂತ ಬೇರೆ ಏನಿಲ್ಲ. 12 ಜ್ಯೋತಿರ್ಲಿಂಗದಲ್ಲಿ ದೇವರು ಅದಾನೋ ಇಲ್ಲೋ ಅಂತ ಹೇಳೋದು ಕಷ್ಟ. 52 ಶಕ್ತಿ ಪೀಠಗಳಲ್ಲಿ ಆದಿಶಕ್ತಿ ಅದಾಳೋ ಇಲ್ಲೋ ಅಂತ ಹೇಳುವುದು ಕಷ್ಟ. ಆದ್ರೆ ನುಡ್ದಂಗೆ ಜರ್ ನಡ್ಕೊಂಡ ಅಂದ್ರೆ ಆ ಮನುಷ್ಯನ ಮನಸ್ಸಿನಲ್ಲಿ ಸದಾಕಾಲ ಪರಮಾತ್ಮ ವಾಸವಾಗಿರ್ತಾನೆ. ಹೊರಗೆ ಹುಡುಕ್ಯಾಡುವುದನ ಬೇಡ, ಇಷ್ಟು ಪಾಲಿಸ್ಬೇಕು ನಾವು. ಗುರು ಬಸವೇಶ್ವರ ಮಹಾಶಿವಯೋಗಿಗಳವರು ಇಡೀ ಜೀವನದಲ್ಲಿ ಅವರ ಜೀವನ ತಾವೆಲ್ಲ ನೋಡ್ತೀರಿ, ಅನೇಕ ಪವಾಡಗಳನ್ನು ಕೇಳಿರಿ. ಆದರೆ ಇದೊಂದು ಮಹಾಪವಾಡ ಯಾವುದು ಅಂದರೆ, ಅವರು ಇಡೀ ಜೀವಮಾನದ ಅವಧಿಯಲ್ಲಿ ಸುಳ್ಳನ್ನೇ ಹೇಳಲಿಲ್ಲ, ಸುಳ್ಳೇ ಅವರಿಗೆ ಗೊತ್ತಿರಲಿಲ್ಲ. ಅದಕ್ಕೆ ಅವರಿಗೇನಂದರು, ಮಹಾತ್ಮರು ಅಂತ ಕರೆದರು. ಮಕ್ಕಳಿಗೆ ಏನು ಸಂಸ್ಕಾರ ಕಲಿಸಬೇಕು? ಇದೇ ಸಂಸ್ಕಾರವನ್ನು ಕಲಿಸಬೇಕು. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಸುಳ್ಳು ಹೇಳಬೇಡಪ್ಪ ಅಂತ ಕಲಿಸ್ಬೇಕು. ನೀವು ಬೇಕಾದಷ್ಟು ಸುಳ್ಳು ಹೇಳ್ರಿ, ಹೊರಗೆ ಹೇಳ್ರಿ, ಮಕ್ಕಳ ಮುಂದೆ ಸುಳ್ಳು ಹೇಳಬೇಡ್ರಿ. ಮಕ್ಕಳ ಮುಂದೆ ಅಕಸ್ಮಾತ್ ಸುಳ್ಳು ಹೇಳೋದು ನೀವು ಅಭ್ಯಾಸ ಮಾಡಿದಿರಿ ಅಂದ್ರೆ ನಿಮ್ಮ ಮಕ್ಕಳು ಕೂಡ ಸುಳ್ಳುಗಾರರಾಗ್ತಾರೆ ಹೊರತು ಸತ್ಯವಂತರಾಗುವುದಿಲ್ಲ. ಕಲ್ಸವ್ರೇನು ನೀವು ಅವ್ವ ಅಪ್ಪ ಆಗಿ ಅಜ್ಜ ಅಜ್ಜಿ ಆಗಿ ಅವಕ್ಕೆ ಏನು ಕಲ್ಸವರು? ಏನು ಕೈಯಾಗ ಒಂದು 1000 ರೂಪಾಯಿ ಕೊಟ್ಟ ಮಾತ್ರಕ್ಕೆ ನಿಮ್ಮ ಕೆಲಸ ಮುಗಿತೇನು? ಶಾಲೆಗೆ ಹೆಸರು ಹಚ್ಚಿ ಶಾಲೆಗೆ ಕಳಿಸಿದ ಬಳಿಕ ಏನಾದರೂ ನಿಮ್ಮ ಕೆಲಸ ಮುಗಿತೇನು? ಹಾಸ್ಟೆಲ್ದೊಳಗೆ 1,00,000 ರೂಪಾಯಿ ಫೀ ಕೊಟ್ಟ ನಿಮ್ಮ ಮಕ್ಕಳನ್ನು ಅಲ್ಲಿ ಕಲಿಸಿದ ಬಳಿಕ ಏನಾದರೂ ನಿಮ್ಮ ಕೆಲಸ ಪೂರ್ಣ ಮುಗಿತದೆ ಏನು? ನಿಜವಾಗಿಯೂ ನಿಮ್ಮ ಮಕ್ಕಳಿಗೆ ನೀವು ಏನಾದರೂ ಒಂದು ಕಲಿಸುವುದಿದ್ರೆ ಪ್ರಾಮಾಣಿಕತೆಯನ್ನು ಕಲಿಸ್ರಿ, ಸಚ್ಚಾರಿತ್ರ್ಯವನ್ನು ಕಲಿಸ್ರಿ, ಸತ್ಯ ಮಾತನಾಡುವುದನ್ನು ಕಲಿಸ್ರಿ. ಆವಾಗ ನಿಮ್ಮ ಮಗ ಬರೀ ನಿಮ್ಮ ಮನೆಗಷ್ಟೇ ಬೆಳಕಾಗುವುದಿಲ್ಲ, ಇಡೀ ಜಗತ್ತಿಗೆ ಬೆಳಕಾಗ್ತಾನ. ಅದಕ್ಕೆ ಸಂಸ್ಕಾರ ಅಂತ ಕರೀತಾರೆ. ಅಂತಹ ಜಗತ್ತಿಗೆ ಬೆಳಕಾದಂತಹ ಮಹಾಶಿವಯೋಗಿಗಳು, ಮಹಾಶಿವಶರಣರು ಅಲ್ಲಮ ಪ್ರಭುದೇವರು ಅವರು ಒಂದು ವಚನದಲ್ಲಿ ಹೇಳ್ತಾರೆ, ಸತ್ಯವಿಲ್ಲದವರೊಡನೆ ಸಹಸ್ರಕ್ಕೊಮ್ಮೆ ನುಡಿಯಲಾಗದು, ಲಕ್ಷಕ್ಕೊಮ್ಮೆ ನುಡಿಯಲಾಗದು, ಕೋಟಿಗೊಮ್ಮೆ ನುಡಿಯಲಾಗದು. ಏನು ಹೇಳಿದ್ರು ಅವರು? ಯಾರ ಸತ್ಯ ಮಾತಾಡಂಗಿಲ್ಲಲ್ಲ, ಬರೇ ಸುಳ್ಳು ಹೇಳ್ಕೊತ ಹೋಗ್ತಾರಲ್ಲ, ಅಂಥವ್ರ ಜೊತೆಗೆ 1,000 ಸಾರಿಗಾದರೂ 1 ಸಾರಿ ನಾ ಮಾತಾಡುವುದಿಲ್ಲ. 1,00,000 ಸಾರಿ ಅವ್ರು ನಮ್ಮನ್ನು ಜೋಡಿ ಮಾತಾಡೋ ಪ್ರಯತ್ನ ಮಾಡಿದ್ರು ಅವ್ರ ಜೊತೆ ಮಾತಾಡುವಂಗೆ ಮಾಡಬೇಡಪ್ಪ ದೇವರ. ನಮಗೆ ಅವರಿಗೆ ದರ್ಶನನ ಬೇಡ. ಯಾಕಂದ್ರೆ ಈ ಮನುಷ್ಯ ಸುಳ್ಳಿನ ಉಪಾಸಕನದಾನೇ ಹೊರತು ಸತ್ಯದ ಉಪಾಸಕನಿಲ್ಲ. ಸತ್ಯವನ್ನು ಪೂಜೆ ಮಾಡುವಂಥವನಲ್ಲ ಇವ.
ಆದ್ದರಿಂದಲೇ ಉಪನಿಷತ್ತಿನಲ್ಲಿ ಘಂಟಾಘೋಷವಾಗಿ ಋಷಿಮುನಿಗಳೆಲ್ಲರೂ, ಇಡೀ ಸಂತಗಣ, ತಪಸ್ವಿಗಳು, ಶ್ರೇಷ್ಠ ಯೋಗಿಗಳು, ಸನ್ಯಾಸಿಗಳು, ತ್ಯಾಗಿಗಳು ಎಲ್ಲರೂ ಕೂಡಿ ಒಂದು ಅಂತಿಮವಾದಂಥ ನಿರ್ಣಯವನ್ನು ಕೊಟ್ಟರು. ಅದು ನಮ್ಮೆಲ್ಲರಿಗೂ ನೆನಪಿರಬೇಕು. ಸತ್ಯಮೇವ ಜಯತೆ ನ ಅನೃತಂ. ಇದು ಒಂದು ನೆನಪಿದ್ರೂ ಸಾಕು. ಅವರೆಲ್ಲರೂ ಕೂಡಿ ನಿರ್ಣಯ ಕೊಟ್ಟಾರೆ ಇದನ್ನು. ಏನಂಥೇಳಿ, ಈ ಜಗತ್ತಿನಲ್ಲಿ ಸತ್ಯಕ್ಕೆ ಜಯ ಆದನೇ ಹೊರತು ಸುಳ್ಳಿಗೆ ಯಾವ ಕಾಲಕ್ಕೂ ಜಯ ಇಲ್ಲ ಅಂತ ಹೇಳ್ಯಾರ ಅವರೆಲ್ಲರೂ. ಸುಳ್ಳು ಹೇಳೋವನ ಕೈಯಾಗಿ ಇವತ್ತು ಅಧಿಕಾರ ಇರಬಹುದು. ಸುಳ್ಳು ಹೇಳುವಂಥ ಮನುಷ್ಯನಿಗೆ ಇವತ್ತು ಜನ ಸನ್ಮಾನಿಸ್ತಾ ಇರಬಹುದು. ಸುಳ್ಳು ಹೇಳುವಂಥ ವ್ಯಕ್ತಿಯ ಹಿರಿಮೆ ಗರಿಮೆಗಳು, ಕೀರ್ತಿ ವಾರ್ತೆಗಳು ಇಡೀ ದೇಶದಾದ್ಯಂತ ಹಬ್ಬಿರಬಹುದು. ಆದರೆ ಒಂದಿಲ್ಲ ಒಂದು ದಿನ ಸುಳ್ಳು ಮಣ್ಣಾಗ್ತದ, ಸತ್ಯ ಜಗತ್ತಿನ ಎತ್ತರಕ್ಕೆ ಬೆಳೆದು ನಿಲ್ತದ ಅಂತ ಹೇಳಿದರು ಅವರು. ಹೀಗಾಗಿ ನಾವು ಸತ್ಯವನ್ನು ಪಾಲಿಸುವವರಾಗಬೇಕು, ಶಿವಶರಣರಾಗಬೇಕು. ಹಲೋ ಹಲೋ ಹಲೋ. ನೀ ಧರ್ಮ ಕರ್ಮದಾರಿವನು ಮರೆತು ಮಾಡಬ್ಯಾಡ ನಕರ. ನೀ ಧರ್ಮ ಕರ್ಮದಾರಿವನು ಮರೆತು ಮಾಡಬ್ಯಾಡ ನಕರ. ಮುಂದೆ ಸಮಯ ಸಿಗದೆಂದು ತಿಳಿಯ ಉರುಳುತ್ತಿದೆ ಕಾಲಚಕ್ರ. ಫೋನ್ ಹಚ್ಚಿಲ್ಲರು. ಸತ್ಕಾರ್ಯಗಳಿಗೆ ಸವಡಿಲ್ಲವೆಂದು ನೀ ಮಾಡಬ್ಯಾಡ ನಿದ್ರೆ. ನಿನ್ನ ಕೈಗೆ ಸಿಗದಂತೆ ಓಡುತ್ತಿದೆ ಕಾಲವೆಂಬ ಕುದುರೆ. ನೀ ಧರ್ಮ ಕರ್ಮದ ಅರಿವನ್ನು ಮರೆತು ಮಾಡಬ್ಯಾಡ ನಕರ. ಈ ಧರ್ಮ ಕರ್ಮದ ಅರಿವನ್ನು ಮರೆತು ಮಾಡಬ್ಯಾಡ ನಕರ. ಮುಂದೆ ಸಮಯ ಸಿಗದೆಂದು ತಿಳಿಯುತ್ತಿದೆ ಕಾಲಚಕ್ರ. ಸತ್ಕಾರ್ಯಗಳಿಗೆ ಸವಡಿಲ್ಲವೆಂದು ನೀ ಮಾಡಬ್ಯಾಡ ನಿದ್ರೆ. ನಿನ್ನ ಕೈಗೆ ಸಿಗದಂತೆ ಓಡುತ್ತಿದೆ ಕಾಲವೆಂಬ ಕುದುರೆ. ಆಟ ನೋಟದಿ ವ್ಯರ್ಥ ಸಮಯವ ಕಳೆದುಕೊಂಡೆಯಲ್ಲೋ. ಮೋಜು ಮಜವನ್ನು ನಂಬಿ ದೇಹವ ವ್ಯರ್ಥದಡಿಸಿದೆಲ್ಲೋ. ಆಟ ನೋಟದಿ ವ್ಯರ್ಥ ಕಳೆದುಕೊಂಡೆಯಲ್ಲೋ. ಮೋಜು ಮಜವನ್ನು ನಂಬಿ ದೇಹವ ವ್ಯರ್ಥದಡಿಸಿದೆಲ್ಲೋ. ಮುಗ್ಗು ಅಡರಿತು ನಡೆಯಲಾಗದೆ ಗೋಲು ಹಿಡಿದಿಯಲ್ಲೋ. ಮುಗ್ಗು ಅಡರಿತು ನಡೆಯಲಾಗದೆ ಗೋಲು ಹಿಡಿದಿಯಲ್ಲೋ. ಕಾಲಯಮನ ಕರೆ ಬರುವ ಮುನ್ನ, ಕಾಲಯಮನ ಕರೆ ಬರುವ ಮುನ್ನ ಶಿವನನ್ನು ನೆನೆಯಲಿಲ್ಲೋ, ಶಿವನನ್ನು ನೆನೆಯಲಿಲ್ಲೋ. ನೀ ಧರ್ಮ ಕರ್ಮದ ಅರಿವನ್ನು ಮರೆತು ಮಾಡಬ್ಯಾಡ ನಕರ. ಮುಂದೆ ಸಮಯ ಸಿಗದೆಂದು ತಿಳಿ ಉರುಳುತ್ತಿದೆ ಕಾಲಚಕ್ರ. ಜ್ಞಾನಿಯೊಡನೆ ಒಡನಾಡಿ ನೀನು ಸುಜ್ಞಾನಿಯಾಗಲಿಲ್ಲೋ. ಮಾನವ ಕುಲದಲ್ಲಿ ಹುಟ್ಟಿ ಬಂದು ಅದರ ಅರ್ಥ ತಿಳಿಯಲಿಲ್ಲೋ. ಜ್ಞಾನಿಯೊಡನೆ ಒಡನಾಡಿ ನೀನು ಸುಜ್ಞಾನಿಯಾಗಲಿಲ್ಲೋ. ಮಾನವ ಕುಲದಲ್ಲಿ ಹುಟ್ಟಿ ಬಂದು ಅದರ ಅರ್ಥ ತಿಳಿಯಲಿಲ್ಲೋ. ಜ್ಞಾನದ ಜ್ಯೋತಿಯ ಬೆಳಗಿಸದೆ ಆ ಶಿವನು ಕಾಣಲಾರ. ಜ್ಞಾನದ ಜ್ಯೋತಿಯ ಬೆಳಗಿಸದೆ ಆ ಶಿವನು ಕಾಣಲಾರ.
ಶಿಖರ, ನೀ ಕೀರ್ತಿ ಎನ್ನುವ ಶಿಖರ. ನೀ ಧರ್ಮ ಕರ್ಮದ ಅರಿವನ್ನು ಮರೆತು ಮಾಡಬೇಡ ನಗರ. ಮುಂದೆ ಸಮಯ ಸಿಗದೆಂದು ತಿಳಿದು ಉರುಳಿದೆ ಕಾಲಚಕ್ರ. ಭವದಿ ಹುಟ್ಟಿ ಬರುವಾಗ ನೀನು ಬರಿಗೈಯಲ್ಲಿ ಬಂದಿಯಲ್ಲೋ, ಹೋಗಬೇಕು ಬರಿಮೈಲಿ ಎಂದು ನೀ ತಿಳಿದುಕೊಳ್ಳು ಮೊದಲು. ಭವದಿ ಹುಟ್ಟಿ ಬರುವಾಗ ನೀನು ಬರಿಗೈಲಿ ಬಂದಿಯಲ್ಲೋ, ಹೋಗಬೇಕು ಬರಿಮೈಲಿ ಎಂದು ನೀ ತಿಳಿದುಕೊಳ್ಳು ಮೊದಲು. ಬಂದು ಬಳಗವು ಗಳಿಸಿದ ಆಸ್ತಿಯು ಜೊತೆಗೆ ಬರುವುದಿಲ್ಲ. ಬಂದು ಬಳಗವು ಗಳಿಸಿದ ಆಸ್ತಿಯು ಜೊತೆಗೆ ಬರುವುದಿಲ್ಲ. ಧರ್ಮ ಧರ್ಮದ ಪಾಪ ಪುಣ್ಯದ, ಧರ್ಮ ಧರ್ಮದ ಪಾಪ ಪುಣ್ಯದ ಫಲವ ಸಿಗುವುದಲ್ಲೋ, ಫಲವ ಸಿಗುವುದಲ್ಲೋ. ನೀ ಧರ್ಮ ಕರ್ಮದ ಅರಿವನ್ನು ಮರೆತು ಮಾಡಬ್ಯಾಡ ನಗರ. ಮುಂದೆ ಸಮಯ ಸಿಗದೆಂದು ತಿಳಿ ಉರುಳುತ್ತಿದೆ ಕಾಲಚಕ್ರ. ನೀನು ಮಾಡಿದ ಕರ್ಮವಂತೂ ನಿನ್ನ ಕಾಡದೆ ಬಿಡದಲ್ಲ. ವಿಧಿಯು ಮಾಡಿದ ನಿಯಮವೆಂದು ಇದು ಯಾರಿಗೂ ಬಿಟ್ಟಿಲ್ಲ. ನೀನು ಮಾಡಿದ ಪಾಪವನ್ನು ನಿನ್ನ ಕಾಡದೆ ಬಿಡದಲ್ಲ. ವಿಧಿಯು ಮಾಡಿದ ನಿಯಮವೆಂದು ಇದು ಯಾರಿಗೂ ಬಿಟ್ಟಿಲ್ಲ. ಪುಣ್ಯ ಕರ್ಮಕ್ಕೆ ಯೋಗ್ಯ ಫಲವು ಸಿಗದಂತೆ ಹೋಗೋದಿಲ್ಲ. ಪುಣ್ಯ ಕರ್ಮಕ್ಕೆ ಯೋಗ್ಯ ಫಲವು ಸಿಗದಂತೆ ಹೋಗೋದಿಲ್ಲ. ಧರ್ಮವ ನಂಬಿ ನಡೆವ ದಾರಿಲಿ, ಧರ್ಮವ ನಂಬಿ ನಡೆವ ದಾರಿಲಿ ಕಲ್ಲು ಮುಳ್ಳು ಎಲ್ಲ. ಧರ್ಮವ ನಂಬಿ ನಡೆವ ದಾರಿಲಿ ಕಲ್ಲು ಮುಳ್ಳು ಎಲ್ಲ. ನೀ ಧರ್ಮ ಕರ್ಮದ ಅರಿವನ್ನು ಮರೆತು ಮಾಡಬ್ಯಾಡ ನಗರ. ಮುಂದೆ ಸಮಯ ಸಿಗದೆಂದು ತಿಳಿ ಉರುಳುತ್ತಿದೆ ಕಾಲಚಕ್ರ. ನಿನ್ನ ಮನಸ್ಸು ನುಡಿದಂತೆ ನಡೆದರೆ ದುಃಖವನ್ನು ಪಡತಿ. 6 ಗುಣ ಅಳಿಯಲಾಗದೆ ನರಕದೆಡೆಗೆ ನಡಿತಿ. ನಿನ್ನ ಮನಸ್ಸು ನುಡಿದಂತೆ ನಡೆದರೆ ದುಃಖವನ್ನು ಪಡತಿ. 6 ಗುಣ ಅಳಿಯಲಾಗದೆ ನರಕದೆಡೆಗೆ ನಡಿತಿ. ಆಶ ಪಾಶಕ್ಕೆ ಕೊರಳು ನೀಡುತ್ತಾ ಧರ್ಮವನ್ನು ಮರೆತಿ. ಆಶ ಪಾಶಕ್ಕೆ ಕೊರಳು ನೀಡುತ್ತಾ ಧರ್ಮವನ್ನು ಮರೆತೆ. ಕಷ್ಟ ಕಾಲ ಬಂದು ನೋವಲಿ, ಕಷ್ಟ ಕಾಲ ಬಂದೊಡನೆ ನೋವಲಿ ನರಳಿ ನರಳಿ ಸಾಯ್ತಿ. ಈ ನರಳಿ ನರಳಿ ಸಾಯ್ತಿ. ನೀ ಧರ್ಮ ಕರ್ಮದ ಅರಿವನ್ನು ಮರೆತು ಮಾಡಬೇಡ ನಗರ. ಮುಂದೆ ಸಮಯ ಸಿಗದೆಂದು ತಿಳಿ ಉರುಳುತ್ತಿದೆ ಕಾಲಚಕ್ರ. ಸತ್ಕಾರ್ಯಗಳಿಗೆ ಸವಡಿಲ್ಲವೆಂದು ನೀ ಮಾಡಬ್ಯಾಡ ನಿದ್ರಿ. ನಿನ್ನ ಕೈಗೆ ಸಿಗದಂತೆ ಓಡುತ್ತಿದೆ ಕಾಲವೆಂಬ ಕುದುರೆ. ಕಾಲವೆಂಬ ಕುದುರೆ, ಕಾಲವೆಂಬ ಕುದುರೆ. ಅಲ್ಲಮ ಪ್ರಭುದೇವರು ಸತ್ಯನಿಷ್ಠರು, ದೇವಭಕ್ತರು, ಮಹಾ ಅನುಭಾವಿಗಳು. ಒಬ್ಬ ಯೋಗಿಗಳು ಅಂದ್ರೆ ಮನಸ್ಸಿಗೆ ಬಂದಂಗೆ ವರ್ತನ ಮಾಡಿದರೆ ಅವರು ಯೋಗಿಗಳಾಗುವುದಿಲ್ಲ.
ತಿಳಿದದ್ದ ಮಾಡ್ಲಾಕ ಪ್ರಾರಂಭ ಮಾಡಿದ್ರಂದ್ರೆ ಅವರೂ ಯೋಗಿಗಳಾಗುವುದಿಲ್ಲ. ಒಬ್ಬ ಮನುಷ್ಯ ಯೋಗಿ ಆಗಬೇಕಾದ್ರೆ ಬಹಳಷ್ಟು ಸಂಯಮ ಇರಬೇಕಾಗುತ್ತೆ. ಕಣ್ಣಿನ ಮೇಲೆ ಸಂಯಮ ಇರಬೇಕು, ಕಿವಿಯ ಮೇಲೆ ಸಂಯಮ ಇರಬೇಕು, ನಾಲಿಗೆಯ ಮೇಲೆ ಸಂಯಮ ಇರಬೇಕು. ಅಷ್ಟೇ ಅಲ್ಲದೆ ಮನಸ್ಸಿನ ಮೇಲೆ ಸಂಯಮ ಇತ್ತು ಅಂದ್ರೆ ಅಂತಹ ಮನುಷ್ಯ ಯೋಗಿ ಆಗುತ್ತಾನೆ. ಭೋಗಿಗಳು ಕೋಟ್ಯಾಂತರ ಜನ ಅದಾರ ಜಗತ್ತಿನಲ್ಲಿ, ಯೋಗಿಗಳ ಮಾತ್ರ ಕೆಲವು ಜನ ಅದ. ಭೋಗಿಗಳನ್ನು ಯಾರೂ ಪೂಜಿಸುವುದಿಲ್ಲ, ಯೋಗಿಗಳನ್ನು ಇಡೀ ಜಗತ್ತೇ ಪೂಜಿಸ್ತದೆ. ಅಷ್ಟೇ ಅಲ್ಲದೆ ಲಿಂಗ ಮೆಚ್ಚಿ ಅಹುದಹುದು ಎನ್ನಬೇಕು. ಬರೇ ಮನುಷ್ಯರ ಮೆಚ್ಚಿ ಹೌದು ಅಂದ್ರೆ ಅಲ್ಲ, ಪರಮಾತ್ಮ ಮೆಚ್ಚಿ ಹೌದಪ್ಪ ಹಿಂಗೆ ಬದುಕಬೇಕು ಈ ಯೋಗಿ ಹಂಗ ಅಂತ ದೇವರು ಅನ್ನಬೇಕು. ಹಂಗೆ ಬದುಕಬೇಕು. ಯೋಗಿ ಎಂದೆನಿಸನ್ನನು ವಿಷಯ ಸುಖ ಭೋಗಿ ಎನಿಸದೆ ಶಿವನೇ ಅಂತ ಒಬ್ಬರು ಸಂತರು ಪ್ರಾರ್ಥನಾ ಮಾಡ್ತಾರೆ. ನಾನು ಬರೇ ಭೋಗಿಯಾಗಿ ಸಾಯಬಾರದು, ಒಬ್ಬ ಯೋಗಿಯಾಗಿ ಅಮರನಾಗಬೇಕು ಅಂತ ಅವ್ರ ಇಚ್ಛೆ. ನೋಡ್ರಿ, ಹಿಂಗೆ ನಮಗೂ ಅನ್ನಿಸ್ಬೇಕು. ಬರೇ ಇದೇ ಹೊಲ ಆತು, ಮನೆ ಆತು, ಪ್ರಪಂಚ ಆತು, ಇದಂತೂ ಇದ್ದದ್ದೇ ಅದ. ನೀವು ಬ್ಯಾಡಂದ್ರೂ ಐತಿ, ಬೇಕಂದ್ರೂ ಐತಿ. ಅದರೊಳಗನ ದೇಹ ಬಿಡುವುದರೊಳಗಾಗಿ ನಾವು ಯೋಗಿಗಳಾಗಬೇಕು ಅಂತ ಅನ್ನಿಸ್ಬೇಕು. ಅಂತಹ ಮಹಾನ್ ಯೋಗಿಗಳಾಗಿದ್ದರು, ಆತ್ಮಜ್ಞಾನಿಗಳಾಗಿದ್ದರು, ಶಿವಾನುಭಾವಿಗಳಾಗಿದ್ದರು ಅಲ್ಲಮ ಪ್ರಭುದೇವರು. ಒಬ್ಬರು ಸಮರ್ಥ ಸದ್ಗುರುಗಳವರು. ಯಾರಿಗೆ ಯಾವ ರೀತಿಯಾಗಿ ಪಾಠವನ್ನು ಕಲಿಸಬೇಕು ಹಂಗೆ ಕಲಿಸ್ತಾ ಇದ್ರು. ಆಗಿನ ಕಾಲದಲ್ಲಿ ಶ್ರೀಶೈಲ ಅಂದ್ರೆ ಒಂದು ದೊಡ್ಡ ಸಾಧನಾ ಕೇಂದ್ರ ಆಗಿತ್ತದು, ಸಿದ್ಧರ ಕ್ಷೇತ್ರ ಆಗಿತ್ತು ಶ್ರೀಶೈಲ. ಅಂತಹ ಶ್ರೀಶೈಲಕ್ಕೆ ಅಲ್ಲಮ ಪ್ರಭುದೇವರು ಕಲ್ಯಾಣವನ್ನು ಬಿಟ್ಟು ಸಂಚಾರ ಮಾಡ್ತಾ ಹೋದರು. ಅಲ್ಲೊಬ್ಬ ಯೋಗಿ, ಬಹಳ ದೊಡ್ಡ ಸಿದ್ಧಿ ಪುರುಷ, ಅನೇಕ ಜನ ಸಿದ್ಧರಿಗೆಲ್ಲ ಆತ ಗುರುವಾಗಿದ್ದ. ಈ ಕ್ಷೇತ್ರ ನಮಗೆ ಬಹಳಷ್ಟು ಅಪರಿಚಿತ ಅದ. ನಮಗೆ ಯಾರ ಬಗ್ಗೆ ಗೊತ್ತದ ಅಂತ ಕೇಳಿದ್ರೆ ಇಲ್ಲೇ ಊರನ್ನವ್ರ ಕಥೆ ಅಷ್ಟ ನಮಗೆ ಗೊತ್ತದಾವು, ಯೋಗಿಗಳ ಕಥೆಗಳು ನಮಗೆ ಗೊತ್ತಿಲ್ಲ. ಒಬ್ಬರು ಶ್ರೇಷ್ಠ ಸನ್ಯಾಸಿಗಳು ಹೆಂಗಿರ್ತಾರ, ಅವರ ತಪಸ್ಸು ಹೆಂಗೆ ಮಾಡ್ತಾರ, ಅವರ ದಿನಚರಿ ಯಾವ ರೀತಿಯಾಗಿರ್ತದ ಅಂಥೇಳಿ ನಮಗೆ ಗೊತ್ತಿಲ್ಲ. ಅಂತಹ ಮಹಾಸಿದ್ಧ ಯಾರಾಗಿದ್ದರು ಅಂದ್ರೆ ಗೋರಕ್ಷ ಅನ್ನುವಂತಹ ಒಬ್ಬ ಸಿದ್ಧಿ ಪುರುಷ. ಗೋರಕ್ಷ ಅನೇಕ ಜನ ಸಿದ್ಧರಿಗೆಲ್ಲ ಆತ ಗುರು. ಸಿದ್ಧಿಯನ್ನು ಪಡೆಯಬೇಕಾದ್ರೆ ಸಂಯಮಶೀಲ ಇರಬೇಕಾಗ್ತದೆ. ಅದಕ್ಕೆ ಸುಮ್ಮನೆ ಸಾಮಾನ್ಯರೇ ಇವರೆಲ್ಲರಿಗೆ ಪರಿಚಯ ಇರಲಿ ಅಂತ ತಿಳ್ಕೊಂಡು ಉಪವಾಸ ಅಂತ ಒಂದು ತಂದರು. ದೊಡ್ಡ ಸಾಧನ ಅದು ಉಪವಾಸ ಅಂದ್ರೆ. ದೇವರ ಸಲುವಾಗಿ ಉಪವಾಸ ಅಲ್ಲ, ನಾವು ಸಿದ್ಧರಾಗುವ ಸಲುವಾಗಿ ಸೋಮವಾರ ಉಪವಾಸ, ಶನಿವಾರ ಉಪವಾಸ, ಶಿವರಾತ್ರಿಯ ಉಪವಾಸ, ಏಕಾದಶಿ ಉಪವಾಸ ಅಂತ ಮಾಡ್ಯಾರ. ಬರೇ ಮುಂಜಾನೆ ಎದ್ದೀವಿ ಅಂದ್ರೆ ಚಹಾ ಕುಡಿಯೋದ್ರಿಂದ ಪ್ರಾರಂಭ ಆಯಿತು ಅಂದ್ರೆ ರಾತ್ರಿ ಮಲ್ಕೊಳ್ಳತಕ್ಕ ಎಷ್ಟು ತಿಂತೀವೋ ಎಷ್ಟು ಉಣ್ತೀವೋ ಗೊತ್ತಿಲ್ಲ, ಸಡುನ ಇಲ್ಲದ ಬಾಯಿಗೆ. ತಾಯಂದಿರು ಅಡುಗೆ ಮಾಡುವಾಗ ಆ ರುಚಿ ಸರಿಯಾಗೈತೋ, ಈ ರುಚಿ ಸರಿಯಾಗೈತೋ, ಉಪ್ಪು ಹೆಚ್ಚಾಗೈತೋ, ಖಾರ ಹೆಚ್ಚಾಗೈತೋ. ಬೀಗರು ಬಂದ್ರಂದ್ರೆ ಚಹಾ ಮಾಡಿರಿ, ಮಗ್ಗಲ ಮನೆಯವ್ರು ಬಂದ್ರಂದ್ರೆ ಚಹಾ ಮಾಡಿರಿ. ಇಂದು ಹುಡುಗ ಪಾಸ್ ಆದರೂ ಚಾನ ಮಾಡೋದು, ಫೇಲ್ ಆದರೂ ಚಾನ ಮಾಡೋದು. ಇಷ್ಟು ಈ ನಾಲಿಗೆಯ ಮೇಲೆ ನಾವು ನಿಯಂತ್ರಣ ಕಳ್ಕೊಂಡೇವಿ ಅಂದ್ರೆ ಇನ್ನು ಈ ನಾಲಿಗೆಯಿಂದ ಬರುವಂಥ ಮಾತುಗಳ ಮಂತ್ರ ಯಾವಾಗಾಗೋದು? ಬಸವಣ್ಣನವರು ನಾಲಿಗೆಯನ್ನು ಹಿಡಿತದಲ್ಲಿಟ್ಟುಕೊಂಡ್ರು, ಅದಕ್ಕಾಗಿ ಅಷ್ಟು ದೊಡ್ಡ ದೇವರಾದರು. ಅಲ್ಲಮ ಪ್ರಭುದೇವರು ಬೇಕಂದಾಗ ಬೇಕಂದದ್ದನ್ನು ತಿನ್ನಲಿಲ್ಲ, ಅದಕ್ಕಾಗಿ ನಾಲಿಗೆ ಹಿಡಿತದಲ್ಲಿತ್ತು, ಜಿಹ್ವಾ ಚಾಪಲ್ಯ ಇರಲಿಲ್ಲ, ಅದಕ್ಕಷ್ಟು ಎತ್ತರಕ್ಕೆ ಬೆಳೆದರು. ನಾವು ಇದನ್ನೆಲ್ಲ ರೂಢಿ ಮಾಡ್ಕೋಬೇಕು. ಬರೇ ಯಾವಾಗಲೂ ತಿನ್ನೋದ, ಬಜಿ ತಿನ್ನ, ಚೋಡ ತಿನ್ನ, ತಿನ್ನಬೇಡ್ರಂತ ಯಾರು ಹೇಳ್ಯಾರ? ಎಷ್ಟೋ ಅಷ್ಟ.
ಬರೇ ಹಗಲ ರಾತ್ರಿ ಅದರದೇ ಚಿಂತನೆ ಮಾಡ್ಕೋತ ನಾಳೇನು ಅಡಿಗೆ ಮಾಡ್ತಾರ, ನಾಡ್ದೇನು ಅಡಿಗೆ ಮಾಡ್ತಾರ. ಅವ್ರ ಪದ್ಧತಿ ಪ್ರಕಾರ ಅವ್ರು ಅಡಿಗೆ ಮಾಡ್ತಿರ್ತಾರ. ಸರಿಯಾಗಿ ನಾವು ದುಡಿದೀವಿ ಅಂದ್ರೆ ಒಂದು ಕಟಕ ರೊಟ್ಟಿ ಪುಂಡಿ ಪಲ್ಯ ಕೂಡ ಅಮೃತ ಸಮಾನವಾಗ್ತದೆ ಅನ್ನೋದನ್ನು ಮರಿಬಾರದು. ದುಡಿಲಾರದ ಮಂದಿಗೆ ನೀವು ಬೆಕ್ಕಾದ ಅಡಿಗೆ ಮಾಡ್ರಿ. ಕಟ್ಟಿ ಕೂತು ಮಾತಾಡಿಕೊಂಡು ಬಂದ ಮಂದಿ ಮನ್ಯಾಗ ಎಷ್ಟ ಚಲೋ ಅಡಿಗೆ ಮಾಡಲಿ ಅಡಿಗೆ ರುಚಿ ಹತ್ತುವುದಿಲ್ಲ ಅವ್ರಿಗೆ. ಆದ್ರೆ ಸಿದ್ಧರಾಗಬೇಕಾದ್ರೆ ಎಷ್ಟು ಸಂಯಮ ಇರಬೇಕಾಗ್ತದೆ, ನಿದ್ರೆಯನ್ನು ತಡೆಯಬೇಕಾಗ್ತದೆ. ನಾವೆಷ್ಟು ನಿದ್ದೆ ಮಾಡ್ತೀವಿ? ಹಗಲು ನಿದ್ರೆ, ರಾತ್ರಿನೂ ನಿದ್ರೆ, ಮತ್ತು ನಡು ತೂಕಡಿಸ್ತಿರ್ತೀವಿ, ಆಕಳಿಸ್ತಿರ್ತೀವಿ. ಎಲ್ಲವನ್ನು ಹಿಡಿತದಲ್ಲಿ ಇಡಬೇಕಾಗ್ತದೆ. ಇನ್ನು ಊಟ ಎಷ್ಟು ಮಾಡ್ತೀವಪ್ಪ, ಅದು ಹಿಡಿತ ಬೇಕಲ್ಲ ಸ್ವಲ್ಪ. ಪೂರ್ಣ ಹೊಟ್ಟೆ ತುಂಬಿದ ಬಳಕನ ಹೇಳೋದು ತಾಟ ಮೇಲಿಂದ. ಒಂದಿಟ್ಟು ಗಾಳಿಗೆ ಜಾಗಿಲ್ಲ, ನೀರಿಗೆ ಜಾಗಿಲ್ಲ. ಹಿಂಗೂ ಉಂಡ ಅಂದರೆ ಇವನು ಹೊತ್ಕೊಂಡು ಹೋಗಬೇಕಾಕತ್ತಿ, ಇವ ಯೋಗಿ ಆಗೋದಿಲ್ಲ. ಯೋಗಿ ಆಗಬೇಕಾದ್ರೆ ಎಷ್ಟು ಉಣಬೇಕು ಅಷ್ಟ ಉಣಬೇಕು. ಇಲ್ಲಿ ಕೈ ಇಟ್ರೆ ಸಹಜ ಕೈ ಕೆಳಗೆ ಹೋಗ್ಬೇಕು. ನಮ್ಮವೆಲ್ಲ ದೊಡ್ಡ ಗುಡ್ಡ ಆದಂಗಾಗ್ಯಾವ ಹೊಟ್ಟೆ. ಇನ್ನು ನಾವ್ಯಾವಾಗ ಯೋಗಿ ಆಗೋದು? ಉಸಿರು ಹಿಡಿದು ನಿಲ್ಲಿಸ್ರಿ ಅಂತ ಅವ್ರು ಹೇಳ್ತಾರೆ. ಪ್ರಾಣಾಯಾಮ ಮಾಡ್ರಿ. ಮೂಗು ಯಾರು ಸ್ವಚ್ಛ ಅದಾವಪ್ಪ? ಇದು ಸಾಧನ ಅದ. ಅಲ್ಲಮ ಪ್ರಭುದೇವರು ಅಂದ್ರೆ ಬರೀ ಹುಗ್ಗಿ ಸಜ್ಜಕ ಅನ್ನ ಸಾರ ಉಂಡು ಜೈಕಾರ ಹೊಡೆದು ಹೋದ್ರೆ ಅವ್ರು ಅಲ್ಲಮ ಪ್ರಭುದೇವರು ಆಗಿಲ್ಲ. ಅವರು ಎದಕ್ಕಾಗ್ಯಾರ ಅಂದ್ರೆ ಇಷ್ಟೆಲ್ಲ ಸಾಧನ ಮಾಡಿ ಸಿದ್ಧರಾಗ್ಯಾರ. ನಮ್ಮ ಮನಸ್ಸು ಯಾಕೆ ನಮ್ಮ ಹಿಡಿತದಾಗಿಲ್ಲ? ಆ ಕುದುರೆಗೆ ನಾವು ತರಬೇತಿನ ಕೊಟ್ಟಿಲ್ಲ ಅಂದ್ರೆ ಅದು ಓಡೋದು ಹೆಂಗೆ? ಬರೀ ತಿನ್ನೋದು ಮಣ್ಕೊಳ್ಳೋದು ಮಾಡ್ತದೆ ಕುದುರೆ ಅದು. ಹಂಗೆ ಅಲ್ಲಮ ಪ್ರಭುದೇವರು ಅಷ್ಟು ಸಾಧನ ಮಾಡಿದವರು. ಅಲ್ಲಿ ಒಬ್ಬ ಗೋರಕ್ಷ ಅನ್ನುವಂಥವ ಇಂಥ ಸಾಧನ ಮಾಡಿದ್ದಲ್ಲ. ಅಲ್ಲಮ ಪ್ರಭುದೇವರು ಬಂದ ತಕ್ಷಣ ಅವ ಇವರಿಗೆ ತೋರಿಸ್ಬೇಕು ನನ್ನ ಸಾಮರ್ಥ್ಯ ಏನದ ಅಂತಂದವ ಗೋರಕ್ಷ. ಅಂದಾಗ ಒಂದು ಖಡ್ಗವನ್ನು ಕೊಟ್ಟ ಪ್ರಭುದೇವರ ಕೈಯಲ್ಲಿ. ಈ ಖಡ್ಗದಿಂದ ನನ್ನ ಶರೀರಕ್ಕೆ ಹೊಡೆ ಅಂತ ಹೇಳಿದವ. ಆವಾಗ ಪ್ರಭುದೇವರ ಕೈಯಲ್ಲಿ ಖಡ್ಗ ತಗೊಂಡ್ರು, ಹೊಡೆದ್ರು. ಖಡ್ಗನ ಮಣಿತ ಹೊರತಾಗಿ ಕಣ್ಣಂತ ಶಬ್ದ ಬರ್ತ ಹೊರತಾಗಿ ಅವ್ರ ಶರೀರಕ್ಕೇನೂ ಆಗಲಿಲ್ಲ. ಗೋರಕ್ಷನ ಶರೀರಕ್ಕೆ ವಜ್ರಕಾಯ ಆಗಿತ್ತ ಶರೀರ. ದಿನಂಪ್ರತಿಯಾಗಿ ಬಿಸಿನೀರು ಯಾರು ಸ್ನಾನ ಮಾಡ್ತಾರೆ ಅವ್ರ ಶರೀರ ಮೆತ್ತಗಾಗ್ತದೆ. ಯಾರು ತಣ್ಣೀರು ಸ್ನಾನ ಮಾಡ್ತಾರಲ್ಲ ಅಂಥವ್ರ ಶರೀರ ಗಟ್ಟಿ ಆಗ್ತಾ ಹೋಗ್ತದೆ. ರೋಗ ಪ್ರತಿಕಾರಕ ಸಾಮರ್ಥ್ಯ ಹೆಚ್ಚಾಗ್ತದೆ. ಇನ್ನು ಕೆಲವೊಬ್ಬರಂತೂ ಪೂರ್ಣ ಹೆಸರು ಬಂದ ನೀರು ಸ್ನಾನ ಮಾಡ್ತಾರೆ. ಸುಡ್ತಿರ್ಬೇಕು. ಬಾತ್ರೂಮ್ನಿಂದ ಹೊರಗೆ ಬಂದ ಬಳಿಕ ಒಳಗೆ ಉರಿ ಹಚ್ಚಿ ಬಂದಾನೇನೋ ಅನ್ನಬೇಕು. ಇಷ್ಟು ಜಳಕ ಮಾಡಿ ಬಂದ ಬಳಿಕ ಚರ್ಮ ಕುದ್ದಿರ್ತದೆ. ಅಲ್ಯಾಕೆ ರೋಗ ಪ್ರತಿಕಾರ ಶಕ್ತಿ ಇರ್ತದೆ? ಮೊದಲಿನ ಅಜ್ಜಗಳಿದ್ರೆ ಕೇಳ್ರಿ ಬೇಕಾರೆ ನೀವು ಅವರಿಗೆ. ಊರಾಗ ಒಂದೊಂದು ಹನುಮಂತನ ಗುಡಿ ಇರ್ತಿದ್ದು, ಅಲ್ಲೇ ಗರಡಿ ಮನೆಗಳಿರ್ತಿದ್ದು. ನಸಿಕಿನಾಗ 4 ಗಂಟೆ ಕೆದ್ದ ಹಳ್ಳದ ದಂಡಿಗೆ ಹೋಗಿ ತಾಲೀಮು ತೆಗೆದು ಹಳ್ಳದಾಗ ಸ್ನಾನ ಮಾಡಿ ಬಂದವರು ಹನುಮಂತಗೆ ನಮಸ್ಕಾರ ಮಾಡಿ ಮನೆಗೆ ಬರ್ತಿದ್ರು. ಅದಕ್ಕಂತಾರ ಆರೋಗ್ಯ ಅಂಥೇಳಿ. ಅದಕ್ಕೆ ಇವತ್ತಿನವರೆಗೂ ಅಜ್ಜಗಳು ಹೆಂಗಿರ್ತಾರಂದ್ರೆ 75 ವಯಸ್ಸಾದರೂ ಇನ್ನು 25ರಂಗೆ ಯಾಕಿರ್ತಾರಂದ್ರೆ ತಾಲೀಮ್ ಹಂಗೆ ಮಾಡ್ತಿದ್ರು. ಸಾಧನ ಅದು. ನೀವು ತಿನ್ನಿಸೋದನ ಮುಂಜಾನೆ ಇಡ್ಲಿ ವಡ ಪಡ್ಡ ದ್ವಾಸಿ ಯಾವ ಬ್ಯಾಡೋ ಅವ ತಿನ್ನಿಸ್ತೀರಿ ಮಕ್ಕಳಿಗೆ. ಇನ್ನು ಎಂದವು ಸಡ್ಡು ಹೊಡಿಬೇಕು, ಕೊಲ್ಲಾಪುರ ಹಿಂದೆ ಕೇಸರಿ ಆಗಬೇಕು ಹುಡುಗರು. ಬೀಳೂರು ಹುಲಿ ಆಗೋದು ಯಾವಾಗ ಹುಡುಗರು. ಇಲ್ಲಿ ಘರ್ಜನ ಮಾಡಿದ್ರೆ ಇಡೀ ದೇಶಕ್ಕೆ ಕೇಳಿಸಬೇಕು. ಅಂಥ ಪೈಲ್ವಾನ್ರು ತಯಾರಾಗಬೇಕು ಈ ಊರಾಗ.
ಅಷ್ಟು ಸಾಧನ ಮಾಡಬೇಕು. ಹಂಗೆ ಅಲ್ಲಮ ಪ್ರಭುದೇವರ ಖಡ್ಗದಿಂದ ಹೊಡೆದ್ರೆ ಕಣ್ಣಂತ ಆವಾಜ್ ಬಂತು. ಅಷ್ಟು ಶರೀರವನ್ನು ಗಟ್ಟಿಯಾಗಿ ತಯಾರು ಮಾಡಿದ್ದ ಗೋರಕ್ಷ. ದೊಡ್ಡ ಸಾಧನ ಅದು. ಆವಾಗ ಪ್ರಭುದೇವರು ಹೊಳ್ಳಿ ಗೋರಕ್ಷನಿಗೆ ಒಂದು ಮಾತು ಹೇಳಿದರು, ಈಗ ನೀ ಕೈಯಾಗ ಖಡ್ಗವನ್ನು ತೆಗೆದುಕೋ, ನನಗೆ ಹೊಡಿ ಅಂತ ಅವ್ರು ಹೇಳಿದರು. ಆವಾಗ ಅವ ಗೋರಕ್ಷ ಕೈಯಲ್ಲಿ ಖಡ್ಗ ತೆಗೆದುಕೊಂಡು ಪ್ರಭುದೇವರಿಗೆ ಹೊಡೆದ. ಶಬ್ದನ ಬರಲಿಲ್ಲ, ಬರೇ ಬೈಲಿನಲ್ಲಿ ಕೈ ಆಡಿಸಿದಂಗಾತು. ಶರೀರ ಮಾಯವಾದಂಗ ಬೈಲಾದಂಗಾಗಿತ್ತು. ಆವಾಗ ಗೋರಕ್ಷ ಖಡ್ಗವನ್ನು ಕೆಳಗಿಟ್ಟ. ಬರೇ ಇದು ಇಂದಿಲ್ಲ ನಾಳೆ ಸತ್ತು ಹೋಗುವಂಥ ಶರೀರವನ್ನೇ ನಾ ಪೋಷಣೆ ಮಾಡಿದ್ನಿ, ಶರೀರವನ್ನೇ ವಜ್ರವನ್ನಾಗಿ ಮಾಡಿದನೇ ಹೊರತು ನಿಜವಾಗಿಯೂ ನಾನು ಈ ಶರೀರವನ್ನು ಬಯಲು ಮಾಡುವಂಥ ವಿದ್ಯೆ ಕಲೀಲೇ ಇಲ್ಲಲ್ಲ ಅಂಥೇಳಿ ಗೋರಕ್ಷ ಅಲ್ಲಮ ಪ್ರಭುದೇವರಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿದ. ಇದು ಎಂಥ ಸಾಧನ ಇರಬಾರದು, ಬಯಲಾಗಬೇಕು. ನಾವು ಪ್ರತ್ಯಕ್ಷ ನೋಡಿದ್ದು ಹೇಳ್ತೀವಿ. ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪಗಳವರು ಮುಂಜಾನೆ ಒಂದು ರೊಟ್ಟಿಗಿಂತ ಅರ್ಧ, ಸಂಜೆಗೆ ಒಂದು ರೊಟ್ಟಿಗಿಂತ ಅರ್ಧ ತಗೋತಿದ್ರು. ದಿನ 30 ಕಿಲೋಮೀಟ್ರ್ ವಾಕಿಂಗ್ ಮಾಡ್ತಿದ್ರು. ಅಷ್ಟೇ ಅಲ್ಲದೆ ಅವರು ನಡಿಲಾಕ ಪ್ರಾರಂಭ ಮಾಡಿದರೆ ಸುತ್ತಿದ್ದವರು ಓಡಬೇಕಾಗ್ತಿತ್ತು, ಅಷ್ಟು ಅವರ ವೇಗ. ಶರೀರರೇ ಏನೇನೂ ಇಲ್ಲ, ಅಷ್ಟು ತೆಳ್ಳಗ, ಅಷ್ಟು ಹಗರ. ಆದರೆ ಅವರು ಮಾಡುವಂಥ ಯೋಗ ಸಾಧನ, ಜ್ಞಾನ ಸಾಧನ, ಹೇಳಿದಂಥ ಪ್ರವಚನಗಳು, ಬರೆದಂಥ ಗ್ರಂಥಗಳು ನಾವು ಕಿಲೋಗಟ್ಟಲೆ ಉಂಡವರಿಂದ ಎಂದೂ ಇದು ಸಾಧ್ಯ ಇಲ್ಲ. ಅಷ್ಟು ದೊಡ್ಡ ಸಾಧನ. ಹಂಗೆ ಅಲ್ಲಮ ಪ್ರಭುದೇವರು ಅಂತಹ ಸಾಧನ ಮಾಡಿದ್ರು. ಬಯಲದೇಹಿಗಳು ಅಂತ ಕರೀತಾರೆ ಅವ್ರಿಗೆ. ಅಂತಹ ಪ್ರಭುದೇವರು ಇಡೀ ಜೀವನದುದ್ದಕ್ಕೂ ಕೂಡ ಎಲ್ಲೂ ಅಂಟುಕೊಳ್ಳಿಲ್ಲ. ಒಂದು ಪಕ್ಷಿ ಅದು 100 ಕಿಲೋಮೀಟರ್ಗಳ ಗಟ್ಟಲೆ ಹಾರಬೇಕಂದ್ರೆ ಅದಕ್ಕೇನು ಬಂಧನ ಇರಬಾರದು. ಅದಕ್ಕೆ ಒಬ್ಬರು ಬಹಳ ಸುಂದರವಾದಂಥ ಒಂದು ದೃಷ್ಟಾಂತ ಕೊಡ್ತಾರೆ. ಒಬ್ಬ ರಾಜ ಇದ್ದ. ಆ ರಾಜ ಅವನ ಆಸ್ಥಾನದಲ್ಲಿ ಒಬ್ಬರು ಬೇರೆ ಊರಿನಿಂದ ಒಬ್ಬರು ಯೋಗಿಗಳು ಬಂದರು, ಸನ್ಯಾಸಿಗಳು ಬಂದರು. ಬಂದ ಬಳಿಕ ದಿನಂಪ್ರತಿಯಾಗಿ ಅವರಿಗೂ ಎಲ್ಲ ಪಂಚಪಕ್ವಾನ್ನ ಪ್ರಸಾದ ಮಾಡಿಸ್ತಾ ಇದ್ದರು. ರಾಜನಿಗೂ ಅದೇ ಇರ್ತಿತ್ತು. ಅವರಿಗೂ ಒಂದು ಅರಮನೆಯಲ್ಲಿ ವ್ಯವಸ್ಥೆ ಮಾಡಿದ್ದ, ಇವರಿಗೂ ಅದೇ ವ್ಯವಸ್ಥೆ ಇತ್ತು. ಹಿಂಗೆ ಒಂದು ವಾರ ನಡೀತು. ಒಂದು ದಿನ ಸಹಜ ಮಾತಾಡ್ಕೋತ ಕುಂತಾಗ ರಾಜ ಅಂದ, ಆ ಯೋಗಿಗಳಿಗೆ ಸನ್ಯಾಸಿಗಳಿಗೆ ಅಂದ, ಅಲ್ರಿ ಯೋಗಿಗಳೇ, ಗುರುಗಳೇ, ನಮಗೆ ಏನು ವ್ಯತ್ಯಾಸ ಅಂತ ಕೇಳಿದವ. ನೀವು ಹುಗ್ಗಿನ ಬಿಡ್ತೀರಿ, ನಾವು ಹುಗ್ಗಿನ ಬಿಡ್ತೀವಿ. ನೀವು ತುಪ್ಪ ತಿಂತೀರಿ, ನಾವು ತುಪ್ಪ ತಿಂತೀವಿ. ನೀವು ಚಲೋ, ನಿಮಗೂ ಒಂದು ಮಂಚ ಅದ, ಅದ್ರ ಮೇಲೆ ನೀವು ಮಲ್ಕೋತೀರಿ. ನಾವು ಚಲೋ ಮಂಚದ, ಅದರ ಮೇಲೆ ನಾವು ಮಲ್ಕೋತೀವಿ. ನಿಮಗೂ ಸೇವಕರದಾರ, ನನಗೂ ಸೇವಕರದಾರ. ಹಂಗಾದ್ರೆ ವ್ಯತ್ಯಾಸ ಎಲ್ಲಿ ಉಳಿತು ಅಂತ ಕೇಳಿದೆವು ರಾಜ. ಆಗ ಯೋಗಿಗಳು ಇದಕ್ಕೆ ಉತ್ತರ ಈಗ ಸದ್ಯ ಕೊಡೋದಿಲ್ಲಪ್ಪ, ಸಮಯ ಬಂದಾಗ ಕೊಡ್ತೇನೋ ಅಂತ ಹೇಳಿದರು ಅವರು. ಆಯಿತು, ಒಂದು 2 ದಿವಸ ಹೋಗಿತ್ತು. ಮುಂಜಾನೆ ತೋಟ ನೋಡಿ ಬರೋನು ಬಾರಪ್ಪ ಅಂತ ರಾಜನ ಕರ್ಕೊಂಡು ಹೋದರು ಯೋಗಿಗಳು. ಆಯಿತು, ತೋಟ ನೋಡ್ಲಾಕ್ಕೆ ಹೋದರು. ಹೋಗೋದ್ರೊಳಗೆ ಹಂಗೆ ರಾಜನ ತೋಟ ಮುಗಿತ್ತು, ಮುಂದಿನ ತೋಟ ಹಂಗೆ ಹೋದರು ಅವರು ಗುರುಗಳು. ಇವ ರಾಜ ಅವ್ರ ಹಿಂದೆ ಬೆನ್ನು ಹತ್ತೆತ್ತಿ ಹೋದ. ಈ ತೋಟ ಮುಗಿತ್ತು, ಆ ತೋಟ ಮುಗಿತ್ತು, ಹಂಗೆ ಹೋದ್ರು ಅವರು. ಮುಂಜಾನೆ 5ಕ್ಕೆ ಜಾಗ ಬಿಟ್ಟಿದ್ರು, 10 ಆದರೂ ಹೊಳ್ಳಿ ನೋಡವರು ಅವರು. ಹಂಗೆ ಮುಂದೆ ಹೋದರು. ರಾಜನ ಸೀಮೆ ಮುಗಿತ್ತು. ಇನ್ನು ಹೊಳ್ಳಿ ಹೋಗೋನ್ರಿ ಗುರುಗಳಂತಂದವ. ಇನ್ನು ನಿನ್ನೆ ಸೀಮೆ ಮುಗಿದೈತಪ್ಪ, ನಂದು ಮುಗಿಬೇಕಲ್ಲ ಅಂದ್ರೆ ಅವರು. ಹಂಗೆ ಮುಂದೆ ಹೋದರು.
ಇನ್ನು ಗುರುಗಳ ಮಾತು ಮೀರ್ಲಾಕ ಬರೋದಿಲ್ಲ ಅಂತ ಇವನು ಹೋದ 2-3 ದಿವಸ ಆಗಿತ್ತು. ರಾಜ ಕೇಳಿದ, ಗುರುಗಳ ನಿಮಗೇನ್ರಿ ಮಂದೋ ಮಕ್ಕಳು ಹಿಂದೋ ಮುಂದೋ, ನಮಗೆಲ್ಲ ದೊಡ್ಡ ಪ್ರಪಂಚ ಅದ, ರಾಜ್ಯ ಅದ, ನೀವು ಮುಂದೆ ಹೊಕ್ಕಿದ್ರೆ ಹೋಗ್ರಿ, ನಾವು ಹೊಳ್ಳಿ ಹೊಕ್ಕನಂದವ. ಅವಾಗ ಗುರುಗಳಂದ್ರು ಸನ್ಯಾಸಿಗಳು, ಇದ ನೋಡಪ್ಪ, ಹೊಳ್ಳಿ ಹಿಂದೆ ತಿರುಗಿ ನೋಡುವಂಥವ ಸಂಸಾರಿ, ತಿರುಗಿ ನೋಡಲಾರದಂಥವ ಸನ್ಯಾಸಿ, ಇದ ವ್ಯತ್ಯಾಸ ಅಂತ ಹೇಳಿದರು. ಹಂಗ ಅಲ್ಲಮ ಪ್ರಭುದೇವರು ಎಂದು ಒಮ್ಮೆ ಮನೆಯನ್ನು ಬಿಟ್ಟರೋ ಹೊಳ್ಳಿ ಮನೆ ಕಡೆ ತಿರುಗಿ ನೋಡಲಿಲ್ಲ. ಇಡೀ ಜಗತ್ತನ್ನೇ, ಇಡೀ ದೇಶವನ್ನೇ ಸಂಚಾರ ಮಾಡಿದರು. ಇದು ಒಂದು ವಸ್ತು ನಂದದ ಅಂತ ಎಂದೂ ಹೇಳಲಿಲ್ಲ, ಎಂದೂ ಯಾವುದಕ್ಕೂ ಅಂಟಿಕೊಳ್ಳಲಿಲ್ಲ. ಆದ್ದರಿಂದ 12ನೇ ಶತಮಾನದಲ್ಲಿ ಆಗಿ ಹೋದಂಥ ಎಲ್ಲ ಶರಣರು ಕೂಡ ಕೆಳಗೆ ಕುಂತುಕೊತಿದ್ದರು. ಅಲ್ಲಮ ಪ್ರಭುದೇವರು ಶೂನ್ಯ ಸಿಂಹಾಸನದ ಮೇಲೆ ಕುಂತುಕೊಳ್ತಾ ಇದ್ದರು. ಹೀಗ ಇಡೀ ಎಲ್ಲ ಸಂಚಾರ ಮಾಡ್ತಾ ಹೋದರು. ಕೊನೆಗೆ ಮತ್ತೆ ಕಲ್ಯಾಣಕ್ಕೆ ಬಂದರು. 12 ವರ್ಷ ಮತ್ತೆ ಸಂಚಾರ ಮಾಡಿ ಕಲ್ಯಾಣಕ್ಕೆ ಬಂದರು. ಪ್ರಭುದೇವರು ಎಲ್ಲಿ ಹೋದರು ಅಂತ ಬಸವಣ್ಣವರಿಗೆ ಚಿಂತೆ ಆಗಿತ್ತು. ಇವರು ಮತ್ತೆ ಹೊಳ್ಳಿ ಕಲ್ಯಾಣಕ್ಕೆ ಬಂದದ್ದನ್ನು ನೋಡಿ ಬಸವಣ್ಣನವರಿಗೆ ಹೋದಂತಹ ಪ್ರಾಣ ಬಂದಂತಾಯಿತು. ಎಲ್ಲ ಶರಣರಿಗೆ ಅಷ್ಟು ಸಂತೋಷ ಆಯಿತು. ಯಾಕೆ ಅಂದ್ರೆ ಒಬ್ಬರು ಯೋಗಿಗಳನ್ನು ನಾವು ರೊಕ್ಕ ಕೊಟ್ಟು ಒಲಿಸ್ಕೊಳ್ಳಿಕ್ಕಾಗುವುದಿಲ್ಲ, ನಾವು ಏನು ಮಾಡಿನೂ ಒಲಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಬರೀ ಭಕ್ತಿ ಇದ್ರೆ ಮಾತ್ರ ಒಬ್ಬರು ಗುರುಗಳ ಒಲಿತಾರ, ಒಬ್ಬ ಪರಮಾತ್ಮ ಒಲಿತಾನ ಅಂತ ತಿಳ್ಕೊಂಡಿದ್ರು ಬಸವಣ್ಣವರು. ವೇದ ಪ್ರಿಯನೂ ಅಲ್ಲ, ನಾದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಹಾಗೆ ಅಂತಹ ಭಕ್ತಿಯನ್ನು ಹೊಂದಿದಂಥವರು ಬಸವಣ್ಣವರಾಗಿದ್ದರು. ಅದೇ ರೀತಿಯಾಗಿ ಅಲ್ಲಮ ಪ್ರಭುದೇವರು ಈ ಜಗತ್ತಿನಲ್ಲಿ ಇದೊಂದು ದೊಡ್ಡ ಇತಿಹಾಸ. ಏನು ಇತಿಹಾಸ ಅಂದ್ರೆ, ಬಂಗಾರದ ಸಿಂಹಾಸನಗಳದಾವು, ಬೆಳ್ಳಿಯ ಸಿಂಹಾಸನಗಳು ಅದಾವು. ಅಷ್ಟೇ ಅಲ್ಲದೆ ದೊಡ್ಡ ಚಲೋ ಕಟ್ಟಿಗೆ ಸಿಂಹಾಸನಗಳು ಅದಾವು. ಮುತ್ತು ರತ್ನಗಳಿಂದ ಶೃಂಗರಿತವಾದಂತಹ ಸಿಂಹಾಸನಗಳು ಅದಾವು. ಆದರೆ ಇಡೀ ಜಗತ್ತಿನ ಇತಿಹಾಸದಲ್ಲಿ ಮೊದಲನೆಯ ಬಾರಿಗೆ ಶೂನ್ಯ ಸಿಂಹಾಸನವನ್ನು ಕಟ್ಟಿದಂಥವ್ರು ಯಾರು ಅಂದ್ರೆ ಬಸವಾದಿ ಪ್ರಮಥರು ಅನ್ನೋದು ಮರಿಬಾರದು. ಆ ಸಿಂಹಾಸನ ಇದು ಯಾವುದ್ರದ್ದು ಅಲ್ಲ, ಶೂನ್ಯ ಸಿಂಹಾಸನ. ಅರ್ಥನ ಬಹಳ ಮಜಾ ಅದ ಅದರದ್ದು. ಶೂನ್ಯ ಸಿಂಹಾಸನ, ಶೂನ್ಯ ಅಂದ್ರನೇ ಏನೂ ಇಲ್ಲ. ಈ ಜಗತ್ತ ಎಲ್ಲಿಗೆ ಹೋದ ಬಳಿಕ ಏನೂ ಇಲ್ಲದಂಗೆ ಆಗ್ತದಲ್ಲ, ಅಲ್ಲಿಂದ ಮುಂದೆ ಅಧ್ಯಾತ್ಮದ ಸಾಮ್ರಾಜ್ಯ ಪ್ರಾರಂಭವಾಗ್ತದ ಅಂತ ಬಸವಣ್ಣವರ ಸಿದ್ಧಾಂತ. ಪ್ರಪಂಚ ಇರುವಾಗ ಪರಮಾರ್ಥ ಇರಂಗಿಲ್ಲ, ಪ್ರಪಂಚ ಜೋರಾಗಿರುವಾಗ ಅಧ್ಯಾತ್ಮದ ಮಾತುಗಳು ತಿಳಿಯೋದಿಲ್ಲ. ಇದು ಯಾವಾಗ ಪ್ರಪಂಚ ಗೌಣವಾಗ್ತದಲ್ಲ, ಆವಾಗ ಅಧ್ಯಾತ್ಮದ ಮಾತುಗಳು ತಿಳಿಲಕ್ಕೆ ಪ್ರಾರಂಭ ಆಕ್ಕವು. ಆಗ ಅದು ತಿಳಿಯಬೇಕಾಗಿತ್ತು ಅಂದ್ರೆ ನಮ್ಮ ಆಯುಷ್ಯವನ್ನು ಸ್ವಲ್ಪ ಆದರೂ ಅಧ್ಯಾತ್ಮಕ್ಕಾಗಿ ಬಳಸಬೇಕು. ಈ ಏನೋ ಗುರು ಬಸವೇಶ್ವರ ಶಿವಯೋಗಿಗಳವರ ಆಶೀರ್ವಾದ, ಇಷ್ಟು ಜನ ಎಲ್ಲ ತಾವು ಅಧ್ಯಾತ್ಮವನ್ನು ಕೇಳಕ್ಕೆ ಬರ್ತೀರಿ ಅಂದ್ರೆ ಇದು ನಿಮ್ಮೆಲ್ಲರ ಪೂರ್ವಜನ್ಮದ ಪುಣ್ಯ. ಇದು ಇದೇ ಸಮಯಕ್ಕನ ನೀವು ಬೇರೆ ಬೇರೆ ಕೆಲಸ ಮಾಡಬಹುದಾಗಿತ್ತು. ಇದೇ ಸಮಯಕ್ಕನ ಈಗೇನ್ರಿ ಇಂಟರ್ನೆಟ್ ಅದ, ಮನೆಯಲ್ಲಿ ಕೈಯಲ್ಲಿ ಮೊಬೈಲ, ಮನೆಯಲ್ಲಿ ಟಿ ವಿಗಳು, ಏನು ಬೇಕು ಎಲ್ಲ ಮಾಧ್ಯಮಗಳದಾವು. ಇಲ್ಲೇ ಬಂದು ಕೇಳಬೇಕಂತೇನದ. ಆದರೆ ಇಲ್ಲಿ ಬಂದು ಯಾರು ಕೇಳ್ತಾರಲ್ಲ ಅವರಿಗೆ ಈ ಒಂದು ತಪಸ್ಸಿನ ಶಕ್ತಿಯ ವೈಬ್ರೇಷನ್ಸ್ ಅನುಭವಕ್ಕೆ ಬರ್ತಾವೆ. ತರಂಗಗಳಿರ್ತಾವಿಲ್ಲಿ. ಮಹಾತ್ಮರು ತಪಸ್ಸು ಮಾಡಿದಂಥ ಜಾಗ ಯಾಕೆ ಪವಿತ್ರ ಅಂದ್ರೆ, ಹಲವು ಮಾತೇನು ಗುರುರಾಯ ನೀನು ಒಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ.
ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ನೀನು ಒಲೆದು ಪಾದವಿಟ್ಟಿಟ್ಟಂಥ ನೆಲ ಅದು ಸುಕ್ಷೇತ್ರವಾಗುತ್ತದೆ. ಎಲ್ಲಿ ಅವರು ಗುರುಬಸವ ಶಿವಯೋಗಿಗಳವರು ಅವತರಿಸಿದ್ದು ಎಲ್ಲಿ ಅಂದ್ರೆ ಅಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಅಲ್ಲಿ ಅವತರಿಸಿದರು. ಅಲ್ಲಿಂದ ಅವರು ಹಾಗೇ ಸಂಚಾರ ಮಾಡ್ತಾ ಸಿಂದಗಿಗೆ ಬಂದರು. ಸಿಂದಗಿ ಒಳಗೂ ನಿಲ್ಲಿಲ್ಲ. ಅಲ್ಲಿಂದ ಮುಂದೆ ಹಂಗೆ ಸಂಖಕ್ಕೆ ಬಂದರು. ಅಲ್ಲಿಂದ ಅವರು ಒಲಿದು ಪಾದವನಿಟ್ಟಂಥ ಪರಮ ಪಾವನ ನೆಲ ಅಂದ್ರೆ ಅದು ಬೀಳೂರು. ಅಜ್ಜರು ಮನಸಾಪೂರ್ವಕವಾಗಿ ಈ ಊರನ್ನು ಉದ್ಧರಿಸಬೇಕು ಅಂತ ಇಲ್ಲಿ ಪಾದವನ್ನಿಟ್ಟರು. ಅದಕ್ಕೆ ಈ ಊರ ಪರಮ ಪವಿತ್ರ ಆಯಿತು ಅಂತ ಅನ್ನಿಸ್ತದೆ. ಜಲವೇ ಪಾವನ ತೀರ್ಥ, ಇಲ್ಲಿ ಕುಡಿಯುವಂಥ ನೀರ ಬರೇ ನೀರಲ್ಲದು ತೀರ್ಥ. ಗುರು ಬಸವ ಶಿವಯೋಗಿಗಳವರ ತೀರ್ಥ ಅಂತ ನಾವೆಲ್ಲ ಭಾವಿಸಬೇಕು. ಇಂತಹ ಆಯುಷ್ಯವನ್ನು ಎದಕ್ಕೆ ಕಳಿಬೇಕು ಅನ್ನೋದು ಮರಿಬಾರದು. ಒಂದು ಸಾರಿ ಪರಮಾತ್ಮ ದೇವರು ಬ್ರಹ್ಮದೇವರು ಜಗತ್ತೆಲ್ಲ ಸೃಷ್ಟಿ ಮಾಡಿ 4 ಜನರಿಗೆ ಆಯುಷ್ಯವನ್ನು ಹಂಚಿಕೆ ಮಾಡಿದ. ಮೊದಲು ಮನುಷ್ಯನ ಕರೆದ, ನೋಡಪ್ಪ ನಿನ್ನ ಆಯುಷ್ಯ 40 ವರ್ಷ. ಎಷ್ಟು? 40 ವರ್ಷ ಅಂತ ಹೇಳಿದ. ಇವನು ಕಳಿಸಿದ. ಇವು ಚಿಂತೆ ಒಳಗೆ ಬಂದ ಮನುಷ್ಯ. ಎರಡನೇದಾಗಿ ಕತ್ತೆಯನ್ನು ಕರೆದು ಅದಕ್ಕೂ 40 ವರ್ಷ ಆಯುಷ್ಯ ಕೊಟ್ಟ, ಅದನ್ನೂ ಕಳಿಸಿದ. ಮೂರನೇದಾಗಿ ನಾಯಿಯನ್ನು ಕರೆದ, ಅದಕ್ಕೂ 40 ವರ್ಷ ಆಯುಷ್ಯವನ್ನು ಕೊಟ್ಟ, ಅದನ್ನೂ ಕಳಿಸಿದ. ನಾಲ್ಕನೆಯದಾಗಿ ಗೂಗಿಯನ್ನು ಕರೆದ, ಆ ಪಕ್ಷಿಗೂ 40 ವರ್ಷ ಆಯುಷ್ ಕೊಟ್ಟು ಅದನ್ನು ಕಳಿಸಿದ. ಅವಾಗ ಸ್ವಲ್ಪ ವರ್ಷ ಆಯಿತು. ಆದ ನಂತರ ಅವು ಹೊಳ್ಳಿ ಎಲ್ಲ ಪ್ರಾಣಿಗಳು ಕೂಡ ಬ್ರಹ್ಮದೇವರ ಕಡೆಗೆ ಬಂದು ಮೊಟ್ಟ ಮೊದಲ ಕತ್ತಿ ಬಂತು. ಅದಂತೂ ಈ ಭೂಮಿ ಮ್ಯಾಲೆ ನಾನು 40 ವರ್ಷ ಬದುಕಿದ್ರೆ ಏನದ, 20 ವರ್ಷ ಬದುಕಿದ್ರೆ ಏನದ, ನನ್ನ ಬರೇ ಹೊರ್ಲಾಕ ಸಾಮಾನು ಹೊರ್ಲಾಕ ಬಳಸ್ತಾರೆ ಹೊರತು ನನ್ನ ಜೀವಕ್ಕೇನು ಸುಖ ಇಲ್ಲಂಥದ್ದು ಕತ್ತಿ. ಅವಾಗ ಏನು ಮಾಡೋದು ಅಂದ ಬ್ರಹ್ಮದೇವ. ಇವು ಮನುಷ್ಯನ ಮ್ಯಾಲೆ ಹೋಗಿದ್ದ, ನನಗಿಟ್ಟ ಆಯುಷ್ಯ ಸಾಲುವುದಿಲ್ಲ ಅಂತ ಇವ ಹೋಗಿದ್ದ. ಅವು ನಮಗೆ ಇಷ್ಟು ಭಾಳ ಕತ್ತಿ ಕಡಿಮೆ ಮಾಡತ್ತೆ ತಾವು ಹೋಗಿದ್ದು. ಅವಾಗ ಕತ್ತಿ ಹೋಯಿತು. ನನಗೆ 40 ಬೇಡ, ಆಯುಷ್ಯ 20 ಸಾಕು ಅಂತ ಹೇಳ್ತದೆ. ಅವಾಗ ತಥಾಸ್ತು ಅಂದ ದೇವರ ಬ್ರಹ್ಮದೇವರು 20 ವರ್ಷ ಆಯುಷ್ಯ ತಗೊಂಡ, ನಿನಗೆ 20 ವರ್ಷ ಬದುಕು ಹೋಗು ಅಂತ ಕಳಿಸ್ಕೊಟ್ಟ. ನೀವು ಮಗ್ಗಲ್ದಾಗ ನಿಂತಿದ್ದಲ್ಲ, ನನಗಿಟ್ಟ ಸಾಕಾಗೋದಿಲ್ಲ ಅಂತ. ಇವನಿಗೆ ದೇವ್ರಿಗೆ ಕೇಳೇ ಬಿಟ್ಟೆವು, ದೇವರ ಮತ್ತು ಅದೊಂದು ಕತ್ತಿದೊಂದು 20 ವರ್ಷ ಆಯುಷ್ಯ ನನಗೆ ಕೊಡು ಅಂದೆವು. ಆಯ್ತಪ್ಪ, ಬಹಳ ಬೇಡ್ತಿ, ತಥಾಸ್ತು ಅಂತ ದೇವರು ಇವನಿಗೆ 20 ವರ್ಷ ಕೊಟ್ಟು. ಎಷ್ಟಾತು? ಮೊದಲಿಂದ 40 ಇತ್ತು ಒಂದು, ಇವನ ಪಾಲಿಂದ 40 ಇತ್ತು, ಕತ್ತಿ ಪಾಲಿಂದ 20 ಬತ್ತು. ಹಂಗೆ ಮಗ್ಗಲ್ಲಿ ನಿಂದಿರೋದ್ರೊಳಗಾಗಿ ಮತ್ತೆ ನಾಯಿ ಬತ್ತು. ನಾಯಿ ಬಂದು ನಾನು 40 ವರ್ಷ ಬದುಕಿದ್ರೆ ಏನದ, 20 ವರ್ಷ ಬದುಕಿದ್ರೆ ಏನದ, ನನಗೆ ಇವರು ಮನ್ಯಾಗ ತಂಗಳ ರೊಟ್ಟಿನ ಒಗ್ಯಾವ್ರು, ಇವರು ಬಿಸಿ ರೊಟ್ಟಿ ತಿಂತಾರ, ನಮಗೆ ತಂಗಳು ಬರ್ತದ. ಇವರು ಒಳಗೆ ಮಕ್ಕೋತಾರ, ನಮ್ಮನ್ನು ತಂಡ್ಯಾಗ ಮನಗಿಸ್ತಾರ. ಯಾರೇ ಬಂದ್ರೆ ನಾವು ಬಗಳಿಲ್ಲ ಅಂದ್ರೆ ನಮ್ಮನ್ನು ಮನ್ಯಾಗ ಇಟ್ಕೊಳ್ಳಂಗಿಲ್ಲ. ಇವರು ನಮ್ಮ ಸೇವಾ ನಾವು ಮಾಡಬೇಕು, ಚಾಕ್ರಿ ಮಾಡಬೇಕು, ಚಾಕ್ರಿ ಮಾಡೇ ಬದುಕೋದು. 20 ವರ್ಷ ಮಾಡೋಲ್ಲ, 40 ವರ್ಷ ಮಾಡೋದ್ರಾಗ ಏನದ ಅಂತ ನಾಯಿ ಹೇಳ್ತು. ದೇವರ ನನಗೂ 20 ವರ್ಷ ಸಾಕು, 20 ವರ್ಷ ತಗೋ ಅಂತ ಕೊಟ್ಟಿತ್ತದು. ನೀವು ಮಗ್ಗಲ್ಲಿ ನಿಂತಿದ್ದಲ್ಲ ಮನುಷ್ಯ, ದೇವರ ಅದು ನಾಯಿದೊಂದು 20 ವರ್ಷ ನನಗೆ ಕೊಡು ಅಂದ ನಾವು. ಆಯಿತು. ಅಲ್ಲಿದಿಂದ ಗೂಗಿ ಬಂತು. ಗೂಗಿ ಬಂದು ಬ್ರಹ್ಮದೇವರಿಗೆ ಹೇಳಿತು, ದೇವರ ನನಗೆ 40 ವರ್ಷ ಭಾಳ ಆಯ್ತು,
ನಾ ರಾತ್ರಿ ತಿರುಗಾಡುವಂಥ ಪಕ್ಷಿ. ಜಗತ್ತೆಲ್ಲ ಮಲಗಿರಬೇಕು, ನಾ ತಿರುಗಾಡ್ತಿರ್ಬೇಕು. ಎಲ್ಲ ಪ್ರಾಣಿ ಪಕ್ಷಿಗಳು ಮಕ್ಕೊಂಡಿರ್ತಾವು. ನಾವೊಬ್ಬನೇ ಯಾಚಿರಿದ್ದ 40 ವರ್ಷ ಯಾಚಿರಿದ್ದು ಏನು ಮಾಡಲಿ, 20 ವರ್ಷ ಸಾಕು ನನಗೆ ಅಂತ ಹೇಳ್ತದು. ಅವಾಗ 20 ವರ್ಷ ವಾಪಸ್ ತಗೋ ಅಂತ ಹೇಳ್ತು. ದೇವ್ರಂದ ಆಯಿತು ಅಂತ ಅದರದ್ದು ಒಂದು 20 ವರ್ಷ ತಗೊಂಡ. ಮಗಲ್ ನಿಂತಿದ್ದಲ್ಲ ಅವ ದೇವರ ಗೂಗಿದೊಂದು ಆದ್ರೆ ಹೋಗಲಿ, ಅದನ್ನೊಂದು ಬೇಲಾರ್ದ ಕೊಟ್ಟು ಬಿಡಪ್ಪ ಅಂತಂದ. ಹೋಗಲಿ ಬಿಡಪ್ಪ, ಇದೊಂದು 20 ವರ್ಷ ನೀನ ತಗೋ, ಇನ್ನು ಮುಂದೆ ಇಲ್ಲಿ ನಿಲ್ಲಕ್ಕೆ ಹೋಗಬೇಡ, ಹೋಗಿಬಿಡಂತ ದೇವ್ರು ಕಳಿಸಿಬಿಟ್ಟು ಮನುಷ್ಯನ ಕಳಿಸಿದ. ಇವಂಗೆ ಆಯುಷ್ಯ ಎಷ್ಟಾತು? 40 ವರ್ಷ ಇದ್ದದ್ದು 100 ವರ್ಷ ಆತು. ನಾಯಿದು 20, ಕತ್ತಿದ 20, ಗೂಗಿದ 20. ಅದಕ್ಕೆ ನಮ್ಮದು ನಿಜವಾದ ಆಯುಷ್ಯ 40 ವರ್ಷ. ಹುಡುಗರು 40 ವರ್ಷದ ತನಕ ಭಾಳ ಆರಾಮ ನಕ್ಕೋತಿರ್ತಾವು. 40 ವರ್ಷದ ತನಕ. 40 ವರ್ಷ ಆದ ನಂತರ ಮಕ್ಕಳಕ್ಕಾವಲ್ಲ, ಆ ಬಳಿಕ ಕತ್ತಿಗತ್ತಲೆ 20 ವರ್ಷ ದುಡಿಬೇಕಾಗ್ತದೆ. ಕತ್ತಿ ಆಯುಷ್ಯ ಅದು, ನಮ್ಮ ಆಯುಷ್ಯ ಅಲ್ಲದು. ಅದಕ್ಕೆ ಕತ್ತಿಗತ್ತಲೆ 20 ವರ್ಷ ದುಡಿಬೇಕಾಗ್ತದೆ. ಅವ್ರನ್ನ ಮೆಟ್ಟಿಗೆ ಹಚ್ಬೇಕಲ್ಲ ಇನ್ನು ಮಕ್ಕಳನ್ನ. ಮುಂದೆ ಯಾವುದು ಉಳಿತು? ನಾಯಿ ಆಯುಷ್ಯ 60 ವಯಸ್ಸಾತು. ಅಲ್ಲಿ ಬಾಗಲ ಕಾಯ್ಕೊತ್ಕೊಂಡ್ರಂತಾರೆ ಅವರು. ಯಾರ್ಯಾರೇ ಬರ್ತಾರನ ಹೋಗ್ತಾರನ್ನ ಹೇಳು, ನಮಗೆ ಮನ್ಯಾಗ ಯಾರು ಅದಾರೋ ಇಲ್ಲಂತ ಹೇಳು. ಇವು ಯಾವಾಗ ರೊಟ್ಟಿ ಮಾಡ್ತಾರೆ, ಯಾವಾಗ ನನಗೆ ಕೊಡ್ತಾರಂತ ಇವ ಬಾಗಲ ಕಾಯ್ಕೋತ್ಕೊಂಡಿರ್ತಾನೆ. ಅವರು ಜಾತ್ರೆಗೆ ಹೋಗಲಿ, ಕೇತ್ರಿಗೆ ಹೋಗಲಿ, ಮಠಕ್ಕೆ ಬರಲಿ, ಎಲ್ಲಿ ಬಂದರು ಅಜ್ಜ ನೀನು ಮಾಡವ, ಕಾಲು ಹಿಡ್ದವು, ಕಣ್ಣು ಕಾಣಿಸಂಗಿಲ್ಲ, ಕಿವಿ ಕೇಳಿಸಂಗಿಲ್ಲ, ಇಲ್ಲೇ ಬಾಗಲ ಕಾಯ್ಕೋತ್ಕೊಂಡ್ರು, ಮನೆ ಕಾಯ್ಕೋತ್ಕೊಂಡ್ರು ಅಂತ ಹೇಳ್ತಾರವ. ಅಂದ್ರೆ ನಾಯಿ 20 ವರ್ಷದ ಆಯುಷ್ಯ ಏನದಲ್ಲ, ನೀನು ನಾಯಿ ಹಂಗ ಬದುಕಪ್ಪ ಅಂತ ನಾಯಿ ಆಯುಷ್ಯ ಅದು. ಎಟ್ಟ 80 ತನಕ ಹಿಂಗಾತು. 80 ನಂತರ ಜರ್ ಬದುಕಿದ್ದ ಅಂದ್ರೆ ಗೂಗಿಗತ್ಲೆ. ಗೂಗಿ ಆಯುಷ್ಯದು ನಮ್ಮ ಆಯುಷ್ಯ ಅಲ್ಲ. ಗೂಗಿಗತ್ಲೆ ನಾವು ಹಗಲು ಯಾವುದೋ ರಾತ್ರಿ ಯಾವುದೋ ಏನೂ ಗೊತ್ತಾಗೋದಿಲ್ಲ 80 ನಂತರ. ಹಂಗಾಗ್ತದ. ಹಿಂಗೆ ಆಗುವುದರೊಳಗಾಗಿ ಈ ನಮ್ಮ ಆಯುಷ್ಯ ಹಿಂಗಾಗಬಾರದು. ಅದು ಶಿವಮಯವಾದ ಆಯುಷ್ಯವಾಗಬೇಕಾದ್ರೆ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಜಪ ಮಾಡಬೇಕು. ದಿನಾಲು ಎದ್ದ ಲಿಂಗ ಪೂಜಾ ಮಾಡಬೇಕು. ಗುರು ಬಸವೇಶ್ವರ ಶಿವಯೋಗಿಗಳನ್ನು ಸದಾಕಾಲ ನೆನೆಸಬೇಕು. ಆವಾಗ ನಮ್ಮ ಜೀವನ ದೇವ ಜೀವನ ಆಗ್ತದೆ. ಆವಾಗ ನಮ್ಮ ಜೀವನ ಕಲ್ಯಾಣಮಯವಾಗ್ತದೆ. ಅಂತಹ ಜೀವನವನ್ನು ನಮ್ಮೆಲ್ಲರಿಗೂ ಕೂಡ ಗುರು ಬಸವೇಶ್ವರ ಶಿವಯೋಗಿಗಳು ಕೊಟ್ಟು ಕರುಣಿಸಲಿ ಅಂತ ಹೇಳ್ತಾ ಇವತ್ತಿನ ಸತ್ಸಂಗಕ್ಕೆ ಮಂಗಲ.